ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಾರ್ನಿಂಗ್ ಎದ್ದಿದ ತಕ್ಷಣ ನನ್ನ ಬಾಲ್ಕನಿ ಹತ್ರ ಬಂದು ನೋಡ್ತಾ ಇದ್ದೆ. ಅಲ್ಲಿ ಚಿಕ್ಕ ಮಕ್ಕಳುಗಳೆಲ್ಲ ಇದು ಟೆನ್ನಿಸ್ ಆಡ್ತಾಯಿದ್ರು. ಬಿಕಾಸ್ ನಮ್ಮ ಹಾಲಿಂದ ಬರೋ ಬಾಲ್ಕನಿಯಲ್ಲಿ ನಮಗೆ ವ್ಯೂ ಸಿಗೋದು ಟೆನ್ನಿಸ್ ಕೋರ್ಟ್ದು ವ್ಯೂ ಸಿಗುತ್ತೆ. ಆ್ಯಕ್ಚುಲಿ ನಾನಿರೋ ಸೊಸೈಟಿಲಿ ತುಂಬ ಅಂದರೆ ತುಂಬ ಗ್ರೀನ್ರಿ ಇದೆ. ನಾನು ಹಾರ್ಟ್ ಆಫ್ ದ ಸಿಟಿಯಲ್ಲಿದ್ದರೂ ಸಹಿತ ನನಗೆ ಯಾವತ್ತೂ ನಾನು ಸಿಟಿ ಒಳಗೆ ಇದ್ದೀನಿ ಅಂತ ಅನಿಸೇ ಇಲ್ಲ. ನಾನು ಯಾವುದೋ ರಿಸಾರ್ಟಲ್ಲೋ ಇಲ್ಲ ಅಂದರೆ ಯಾವುದೋ ಔಟ್ಸ್ಕಟ್ಸ್ ಆಫ್ ಬ್ಯಾಂಗ್ಳೂರಲ್ಲಿ ತುಂಬ ಗ್ರೀನ್ರಿ ಇರೋ ಪ್ಲೇಸಲ್ಲಿ ಇದ್ದೀನಿ ಅಂತ ಫೀಲ್ ಆಗ್ತಾ ಇರುತ್ತೆ. ಅಷ್ಟೊಂದು ಮರಗಳಿರುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಚಿಲಿಪಿಲಿ ಸೌಂಡ್ ಬರ್ತಾ ಇರುತ್ತೆ. ಸೊ ಗ್ರೀನ್ರಿ ಮತ್ತು ಆ ನೇಚರ್ ಮಧ್ಯ ಹೇಳೋದಿದೆಯಲ್ಲ, ಎಷ್ಟು ಸಂತೋಷ ಅನಿಸುತ್ತೆ ಅಂತ ಹೇಳಿದ್ರೆ, ನಾನು ತುಂಬ ಕಡೆ ರೆಸಾರ್ಟ್ಸಿಗೆ ಹೋದಾಗೂ ನಾನು ಅನ್ಕೋತೀನಿ, ನಾನಿರೋ ಸೊಸೈಟಿನೇ ಈ ರೆಸಾರ್ಟ್ಸ್ ಎಲ್ಲಕ್ಕಿಂತ ಎಷ್ಟು ಬೆಟರ್ ಇದೆಯಲ್ಲ, ನಾವು ಇಲ್ಲಿಗೆ ಏನಕ್ಕೆ ಬಂದಿದ್ದೀವಿ ಅಂತ ತುಂಬ ಸಲ ಅನ್ಕೋತೀನಿ. ಆ್ಯಕ್ಚುಲಿ ನಾನು ನನ್ನ ಸೊಸೈಟಿದು ಒಂದ್ಸಲ ಟೂರ್ ಮಾಡಿಸ್ಲೇಬೇಕು. ಬಿಕಾಸ್ ಎಷ್ಟು ಬ್ಯೂಟಿಫುಲ್ ಇದೆ ಅಂತ ಹೇಳಿದರೆ, ಇದರಲ್ಲಿ ರಿಯಲ್ ಆಗಿರೋದು ಬಂಡೆಕಲ್ಲಿಂದ ಫಾಲ್ಸ್ ಬರುತ್ತಲ್ಲ, ಅದು ಸಹಿತನೂ ಇದೆ. ಯಾವುದೂ ಇಲ್ಲಿ ಆರ್ಟಿಫಿಷಿಯಲ್ ಆಗಿ ಮಾಡಿಲ್ಲ. ಇರೋ ಮರದಲ್ಲೇ ಎಲ್ಲದನ್ನು ರಿಟೇನ್ ಮಾಡಿದ್ದಾರೆ ಇಲ್ಲಿ. ಸೊ ಬೆಳಗ್ಗೆ ನಾನು ಸ್ಟಾರ್ಟ್ ಮಾಡಿದೆ ಕರಾಚಿ ಬಿಸ್ಕೆಟ್ಸಿಂದ. ನಮ್ಮ ಮನೇಲಿ ಈ ಬಿಸ್ಕೆಟ್ಸ್ ತುಂಬ ತರ್ತಾ ಇರ್ತಾರೆ. ಇಲ್ಲಿ ನೋಡಿ, ನನ್ನ ಮಗ ರೀಸೆಂಟಾಗಿ ನೆನ್ನೆನೋ ಆನ್ಲೈನಲ್ಲಿ ಇದೆಲ್ಲ ಚಾಕ್ಲೇಟ್ಸ್ ಎಲ್ಲ ಆರ್ಡರ್ ಮಾಡ್ಕೊಂಡಿದ್ದ. ಇದನ್ನು ನೋಡಿದ ತಕ್ಷಣ ನಂಗೆ ಹಾಗೆ ನನ್ನ ಚೈಲ್ಡ್ಹುಡ್ ಮೆಮೊರಿ ಒಂದೇ ಸಲ ರಿಕಾಲ್ ಆಯಿತು. ಈ ಪಾಪಿನ್ಸ್ನ ನಾವು ಎಷ್ಟು ತಿಂತಾಯಿದ್ವಿ, ಎಷ್ಟಂದರೆ 90s ಕಿಡ್ಸ್ಗಂತೂ ಪಾಪಿನ್ಸ್ ಅಂತ ಹೇಳಿದರೆ ಒಂಥರ ಬೆಸ್ಟ್ ಚಾಕ್ಲೇಟು. ಬಿಕಾಸ್ ಕಮ್ಮಿ ರೇಟಿಗೆ ಸಿಗ್ತಾಯಿತ್ತು. ಒಂದು ₹2 ನಮ್ಗೆ ಉದ್ದದ ಒಂದು ಸಿಕ್ಬಿಡ್ತಾಯಿತ್ತು. ಮತ್ತು ಅದನ್ನು ತಿಂತಾನೇ ಇರ್ತಾಯಿದ್ವಿ ಇಡೀ ದಿನ. ಸೊ ಬೆಳಗ್ಗೆ ಅದನ್ನು ನೋಡಿದ ತಕ್ಷಣ ನನಗೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ನೆನಪಾಯಿತು. ಅದಕ್ಕೆ ಮತ್ತು ನಾನು ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಅದನ್ನು ಸಹಿತ ವೀಡಿಯೋ ಮಾಡಿದೆ. ಆಮೇಲೆ ನಾನು ನಮ್ಮದು ರೆಗ್ಯುಲರ್ ಚಿಕನ್ ವೆಂಡರ್ಸ್ ಹತ್ರ ನಾನು ಚಿಕನ್ ಆರ್ಡರ್ ಮಾಡಿದ್ದೆ. ಅವ್ರು ಆ್ಯಕ್ಚುಲಿ ನಮಗೆ ಫ್ರೆಶ್ಶಾಗಿ ಚಿಕನ್ ಕೊಟ್ಬಿಡ್ತಾರೆ. ಅಂದರೆ ನಾವು ಆರ್ಡರ್ ಮಾಡಿದ್ಮೇಲೆ ಕಟ್ ಮಾಡಿ ಕೊಡ್ತಾರೆ. ಸೊ ಇವತ್ತು ನಾನು ಅನ್ಕೋತಾ ಇದ್ದೆ, ಚಿಕನ್ದೇನಾದರೂ ಕರಿ ಮಾಡಿಬಿಟ್ಟು ಮತ್ತು ಅಕ್ಕಿ ರೊಟ್ಟಿ ಅಂತ ನಮ್ಮ ಕಡೆ ಮಾಡ್ತೀವಿ ನಾವು. ಮಲ್ನಾಡ್ ಗೌಡಸ್ ತುಂಬ ಅಕ್ಕಿ ರೊಟ್ಟಿ ಮತ್ತು ಚಿಕನ್ ಸಾರು ಇಲ್ಲ ಮಟನ್ ಸಾರು ತಿನ್ನೋಕ್ಕೆ ತುಂಬ ಇಷ್ಟಪಡ್ತೀವಿ. ಸೊ ಇವತ್ತು ಲಂಚ್ಗೆ ನಾನು ನನ್ನ ಮೇಡ್ಗೆ ಹೇಳಿದ್ದೆ ಅಕ್ಕಿ ರೊಟ್ಟಿ ಮಾಡೋಕ್ಕೆ. ನಮ್ಮ ಮನೇಲಿ ಏನಾಗುತ್ತೆ ಅಂದರೆ, ಎಲ್ಲ ವೆಜ್ ಐಟಮ್ಸು ನನ್ನ ಮೇಡ್ನೇ ಮಾಡಿಬಿಡ್ತಾಳೆ. ಬಟ್ ನಾನು ಬಂದು ನಾನ್ ವೆಜ್ ಐಟಮ್ಸ್ನ ನಾನೇ ಮಾಡ್ತೀನಿ. ಬಿಕಾಸ್ ಯಾಕಂದರೆ ಮನೆಯಲ್ಲಿ ನನ್ನ ಹಸ್ಬೆಂಡ್ಗಾಗಲಿ ಮತ್ತು ನನ್ನ ಮಗಂಗಾಗಲಿ ನಾನೇ ನಾನ್ ವೆಜ್ ಐಟಮ್ ಮಾಡಿದರೆ ಮಾತ್ರ ಅವರು ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ನನ್ನ ಕುಕ್ ಅವಳಿಗೂ ಗೊತ್ತಿದೆ. ಅವಳೇನು ಮಾಡ್ತಾಳೆ ಅಂದರೆ, ಬಂದಿದ್ದ ತಕ್ಷಣ ಅವಳು ರೊಟ್ಟಿ ಮತ್ತು ಚಪಾತಿ, ರೈಸ್ ಮತ್ತು ಸಾಂಬಾರು ಮತ್ತು ಬ್ರೇಕ್ಫಾಸ್ಟ್ ಏನಿರುತ್ತೆ ಅದನ್ನು ಅವಳೇ ಮಾಡಿಕೊಡ್ತಾಳೆ. ಜೊತೆಗೆ ಪಲ್ಯ ಈ ಥರದ್ದೆಲ್ಲ ಅವಳೇ ಮಾಡ್ತಾಳೆ. ಬಟ್ಟು ಏನಾದರೂ ನಾನ್ ವೆಜ್ದು ಏನು ಐಟಮ್ ಇದ್ರೇನು ಸಿಂಪಲಾಗಿ ಒಂದು ಫ್ರೈ ಇರಲಿ, ಇಲ್ಲ ಅಂತ ಹೇಳಿದರೆ ಚಿಕನ್ ಫ್ರೈ ಇರಲಿ, ಚಿಕನ್ ಕರಿ ಏನೇ ಬಂದ್ರೂ ಅದನ್ನೆಲ್ಲ ನಾನೇ ಮಾಡ್ತೀನಿ. ಸೊ ಅವಳು ಬಂದಿದ್ದ ತಕ್ಷಣ ಕೇಳ್ಕೊಂಡ್ಳು ಇವತ್ತು ಏನೇನು ಮಾಡಬೇಕು ಅಂತ ಹೇಳಿಬಿಟ್ಟು. ಅವಳು ಆ್ಯಕ್ಚುಲಿ ನಮ್ಮ ಸೈಡಲ್ಲಿ ಏನು ಮಾಡ್ತೀವಿ ಅಕ್ಕಿ ರೊಟ್ಟಿ ಅದನ್ನು ತುಂಬ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಅವಳು ನಾನು ಹೇಳ್ತಾ ಇದ್ರೂ ಸಹಿತ ನಾನು ಆಫೀಸಲ್ಲಿದ್ದಾಗೂ ಮೋಸ್ಟ್ ಆಫ್ ದ ಡೇಸ್ ಏನು ಮಾಡ್ತಾಳೆ ಅಂದರೆ, ಅವಳೇ ಅರ್ಥ ಮಾಡ್ಕೊಂಡ್ಬಿಟ್ಟು ವೀಕೆಂಡ್ಸ್ ಟೈಮಲ್ಲಿ ನನಗೆ ರೊಟ್ಟಿ ಮಾಡಿಟ್ಟು ಹೋಗ್ಬಿಟ್ಟಿರ್ತಾಳೆ ಫ್ರಿಜ್ಜಲ್ಲಿ. ಆಮೇಲೆ ಇನ್ನೊಂದು ಮಾಡ್ತೀವಿ ನಾವು ನಮ್ಮೂರ ಕಡೆ, ಅದು ಕಡುಬು ಅಂತ ಕರಿತೀವಿ. ಅದನ್ನು ಸಹಿತ ನಾವು ರೈಸಲ್ಲೇ ಮಾಡ್ತೀವಿ. ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅದು ನೀವು ಫಿಶ್ ಕರಿ ಜೊತೆಗೂ ಚೆನ್ನಾಗಿರುತ್ತೆ. ಚಿಕನ್ ಮತ್ತು ಮಟನ್ ಮತ್ತು ನಾಟಿ ಚಿಕನ್ ಕರಿ ಇದ್ರ ಜೊತೆಗೆಲ್ಲ ಚೆನ್ನಾಗಿರುತ್ತೆ. ರೊಟ್ಟಿ ಅಂತೂ ನಮ್ಮ ಹಸ್ಬೆಂಡ್ಗೆ ತುಂಬ ಅಂದರೆ ತುಂಬ ಇಷ್ಟ. ನಮ್ಮ ಹಸ್ಬೆಂಡ್ ಒಂಥರ ಪಕ್ಕಾ ಮಲ್ನಾಡ್ ಗೌಡ ಅಂತಾರಲ್ಲ ಆ ಥರ ಅವ್ರಿಗೆ ಮಲ್ನಾಡ್ದು ಏನು ಐಟಮ್ ಮನೇಲಿ ಮಾಡಿದರೆ ತುಂಬ ಅಂದರೆ ತುಂಬ ಇಷ್ಟ. ಅವ್ರಿಗೇನಾದರೂ ಅವ್ರು ಆ್ಯಕ್ಚುಲಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಬರೋದಿರಲಿಲ್ಲ. ಬಟ್ ಸ್ಟಿಲ್ ನಾನು ಮಾಡಿಸಿ ಇಟ್ಟಿದ್ದೆ. ಅವ್ರಿಗೇನಾದರೂ ರೊಟ್ಟಿ ಮಾಡಿ ಚಿಕನ್ ಕರಿ ಮಾಡಿದ್ರೆ ಅಂದರೆ ನಿಜಾನೂ ಓಡಿ ಬಂದುಬಿಡ್ತಾಯಿದ್ರು. ಬೇಕಾದರೆ ಅಷ್ಟೊಂದು ಇಷ್ಟ ಆಗುತ್ತೆ ಅವ್ರಿಗೆ. ಮಲೆನಾಡು ಕಡೆ ಏನು ಮಾಡ್ತೀವಿ ಅಂದರೆ, ಮಾರ್ನಿಂಗೇ ಕಡುಬು ಇಲ್ಲ ಮತ್ತು ರೊಟ್ಟಿಯಿಂದನೇ ಸ್ಟಾರ್ಟ್ ಆಗುತ್ತೆ. ಮೋಸ್ಟ್ ಆಫ್ ದ ಮಲೆನಾಡು ಪೀಪಲ್ ಗೌಡಸ್ ಮನೆಗೆ ನೀವೇನಾದರೂ ಹೋದರೆ ನಿಮ್ಗೆ ಗೊತ್ತಾಗುತ್ತೆ, ಮಾರ್ನಿಂಗೇ ಅವ್ರ ಮನೇಲಿ ನಾನ್ ವೆಜ್ಜಿಂದ ಸ್ಟಾರ್ಟ್ ಆಗುತ್ತೆ. ನಮ್ಮ ಮನೇಲೂ ಆ ಥರ ತುಂಬ ನಡೀತಾಯಿತ್ತು. ಬಟ್ ಇವಾಗ ನಾವೇನು ಮಾಡಿದ್ದೀವಿ ಅಂದರೆ, ಬ್ರೇಕ್ಫಾಸ್ಟ್ಗೆ ಅಷ್ಟೊಂದೇನು ಯಾವತ್ತೂ ನಾನ್ ವೆಜ್ ಮಾಡೋಕ್ಕೆ ಹೋಗಲ್ಲ. ಬಟ್ ನಾನು ಮೋಸ್ಟ್ ಆಫ್ ದ ಸ್ಯಾಟರ್ಡೇಸ್ ನೋಡಿದ್ದೀನಿ ನಾನು, ನಾವು ಲಂಚ್ನೇ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿಬಿಟ್ಟು ಬ್ರಂಚ್ನೇ ಊಟ ಮಾಡಿಬಿಡ್ತೀವಿ. ಯಾಕಂತ ಹೇಳಿದರೆ ಸ್ಯಾಟರ್ಡೇಸ್ ನಾನು ಆಫ್ಟರ್ನೂನ್ಗೆ ಏನಾದರೂ ನಾನ್ ವೆಜ್ ಮಾಡಿರ್ತೀನಿ. ನಾವು ಅಷ್ಟೊಂದು ನಾನ್ ವೆಜ್ ಪ್ರಿಯರೇ ಆ್ಯಕ್ಚುಲಿ.
ನಾವು ಮತ್ತು ರೈಸಲ್ಲಿ ಇನ್ನೊಂದು ಐಟಮ್ ಮಾಡ್ತೀವಿ, ಅದು ನೀರು ದೋಸೆ ಅಂತ. ಅದೂ ಸಹಿತ ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಆಲ್ ಬ್ಯಾಂಗ್ಳೂರಿಯನ್ಸ್ ಇವಾಗಂತೂ ನೀರು ದೋಸೆ ಎಲ್ಲರೂ ತಿಂದಿರ್ತೀರ, ಬಿಕಾಸ್ ಎಷ್ಟೊಂದು ರೆಸ್ಟೋರೆಂಟ್ಸ್ ಇದೆ. ನಾವು ಮತ್ತು ಕೂರ್ಗೀಸ್ ಆಲ್ಮೋಸ್ಟ್ ಫುಡ್ ಹ್ಯಾಬಿಟ್ಸ್ ತುಂಬ ಸೇಮ್ ಇರುತ್ತೆ. ಅವ್ರೂ ಇದೇ ಐಟಮ್ಸ್ ತಿಂತಾ ಇರ್ತಾರೆ. ಮತ್ತು ಇನ್ನೊಂದು ಮಾಡ್ತೀವಿ ನಾವು ಶಾವಿಗೆ ಅಂತ, ಅದೂ ಅಷ್ಟೇ. ಅದನ್ನೇನಾದರೂ ಒಂದು ಸಲ ನೀವೇನಾದರೂ ನಾಟಿ ಕೋಳಿ ಸಾರು ಜೊತೆಗೆ ಇಲ್ಲ ಮಟನ್ ಕರಿ ಜೊತೆಗೆ ತಿಂದ್ಬಿಟ್ಟು ಅಂದರೆ ನೀವು ಯಾವಾಗೂ ಅದನ್ನೇ ಕೇಳ್ತಾ ಇರ್ತೀರ. ಅಷ್ಟೊಂದು ಅಂದರೆ ಅಷ್ಟೊಂದು ಟೇಸ್ಟ್ ಇರುತ್ತೆ. ನಮ್ಮಮ್ಮ ಬಂದಾಗ ಏನು ಮಾಡ್ತಾರೆ ಅಂದರೆ, ನನ್ನ ಕುಕ್ ಇರ್ತಾರಲ್ಲ ಅವ್ರಿಗೆ ಕಡುಬು ರೊಟ್ಟಿ ಮತ್ತು ಶಾವಿಗೆ ನೀರು ದೋಸೆ ಇದನ್ನೆಲ್ಲ ಕಲಿಸ್ಕೊಟ್ಟು ಹೋಗಿರ್ತಾರೆ. ಯಾಕೆಂದರೆ ನನಗೆ ರೊಟ್ಟಿ ಮಾಡೋಕ್ಕೆ ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ನಾನು ಮಾಡಿಲ್ಲ. ಆಫೀಸ್ ಇರೋದ್ರಿಂದ, ಅಂದರೆ ನಾನು ಬ್ಯುಸಿ ಇರೋದ್ರಿಂದ ನನಗೆ ರೊಟ್ಟಿ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಮೋಸ್ಟ್ಲಿ ಟ್ರೈ ಮಾಡಿದರೆ ಬರುತ್ತೆ ಅನಿಸುತ್ತೆ. ಸೊ ಅದಕ್ಕೆ ಅಮ್ಮ ಬಂದಾಗ ಅವರು ಯಾರು ನನ್ನ ಹತ್ರ ಕರೆಂಟ್ ಕುಕ್ ಇರ್ತಾರೆ ಅವ್ರಿಗೆಲ್ಲರಿಗೂ ಮ್ಯಾಂಡೇಟರಿ ಇದಿಷ್ಟು ಐಟಮ್ಸು ಕಲಿಸ್ಕೊಟ್ಟು ಹೋಗಿರ್ತಾರೆ. ಸೊ ನನ್ನ ಕುಕ್ಕಿಗೂ ಕರೆಕ್ಟಾಗಿ ಗೊತ್ತಿರುತ್ತೆ. ವೀಕೆಂಡ್ಸ್ ಟೈಮಲ್ಲಿ ಅವಳು ಈ ಥರ ರೊಟ್ಟಿ ಮತ್ತು ಕಡುಬು ಮತ್ತು ದೋಸೆ ಬ್ಯಾಟರು ಎಲ್ಲ ಮಾಡಿಬಿಟ್ಟು ಇಟ್ಟು ಹೋಗಿರ್ತಾಳೆ. ಅವಳು ಅಂತ ಇದ್ಲು ಇವತ್ತು, ಅಕ್ಕ ನಾನು ರೊಟ್ಟಿನ ಇವಾಗ ನಿಮಗಿಂತ ಚೆನ್ನಾಗಿ ಮಾಡೋದು ಕಲ್ತ್ಬಿಟ್ಟಿದ್ದೀನಿ ಅಂತ. ಚೆನ್ನಾಗಿ ಮಾಡ್ತಾರೆ ಅವರು ಅಕ್ಕಿ ರೊಟ್ಟಿನ. ನಾನು ನಿಮ್ಗೆಲ್ಲರಿಗೂ ಇವಾಗ ಚಿಕನ್ ಕರಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಒಂದು ಪಾತ್ರೆಯಲ್ಲಿ ಈ ಥರ ಆಯಿಲ್ ಹಾಕ್ಕೊಂಡು ಅದಕ್ಕೆ ಹೋಲ್ ಗರಂ ಮಸಾಲ ಹಾಕ್ಕೊಳ್ಳಿ. ಆಮೇಲೆ ನೀವು ಎರಡು ದೊಡ್ಡ ಆನಿಯನ್ಸ್ನ ಸ್ಲೈಸ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಅದೇನು ತುಂಬ ತಿನ್ ಸ್ಲೈಸ್ ಇರಬೇಕು ಅಂತ ಏನಿಲ್ಲ. ಮತ್ತು ಒಂದು 1/4 ಇಂಚು ಶುಂಠಿ ಮತ್ತು 2 ಬೆಳ್ಳುಳ್ಳಿ ಅಂತ ಹೇಳಿದರೆ ಎರಡು ಬೆಳ್ಳುಳ್ಳಿ ತೊಗೊಳ್ಳಿ. ಆಮೇಲೆ 2 ಟೊಮ್ಯಾಟೊನ ಚಾಪ್ ಮಾಡಿ ಇಟ್ಕೋಬೇಕು. ನಾವು ಜನರಲಾಗಿ ಏನು ಮಾಡ್ತೀವಿ ಅಂದರೆ, ನಮ್ಮ ಸೈಡು ಕೋಕೋನಟ್ ಹಾಕಿರೋ ಕರಿ ಮಾಡ್ತೀವಿ ಈ ರೊಟ್ಟಿಗೆಲ್ಲ. ಇವತ್ತು ನಾನು ಕೋಕೋನಟ್ ಸ್ಕಿಪ್ ಮಾಡ್ತಾಯಿದ್ದೀನಿ, ಬಿಕಾಸ್ ಅದಕ್ಕೆ ನಾನು ಇದರಲ್ಲಿ ಆನಿಯನ್ ಮತ್ತು ಟೊಮ್ಯಾಟೊನೇ ಜಾಸ್ತಿ ಹಾಕಿಬಿಟ್ಟು ಗಟ್ಟಿ ಮಸಾಲ ಮಾಡ್ಕೋತಾ ಇದ್ದೀನಿ. ಇದು ಆ್ಯಕ್ಚುಲಿ ರೊಟ್ಟಿಗೆ ಚೆನ್ನಾಗಾಗುತ್ತೆ. ಫಸ್ಟು ಆಮೇಲೆ ಇದನ್ನೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರ್ ಮತ್ತು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದು ಮುಚ್ಚಳ ಮುಚ್ಚಿ ಇಟ್ಬಿಟ್ಟು ನೀವು ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಡಿ. ಮತ್ತು ಇದಕ್ಕೆ ಕೊರಿಯಾಂಡರ್ ಲೀವ್ಸ್ ಸಹಿತ ಹಾಕಿ. ಕೊರಿಯಾಂಡರ್ ಲೀವ್ಸ್ ಹಾಕುವಾಗ ಅದರಲ್ಲಿ ದಂಟೆಲ್ಲ ಇರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡೋಕ್ಕೆ ಹೋಗ್ಬಿಡಿ, ಬಿಕಾಸ್ ಇದನ್ನು ನಾವು ಗ್ರೈಂಡ್ ಮಾಡ್ತೀವಲ್ಲ ಅದರಲ್ಲೂ ಟೇಸ್ಟ್ ಇರುತ್ತೆ. ಸೊ ಅದೂ ಆ್ಯಡ್ ಆಗುತ್ತೆ ಇದ್ರ ಜೊತೆಗೆ. ಸೊ ಅದಕ್ಕೆ ನಾನೇನಂತ ಹೇಳಿದರೆ, ಈ ಥರ ಕರಿ ಮಾಡುವಾಗ ಇದು ದಂಟನ್ನು ಹಾಕಿಬಿಡ್ತೀನಿ ಕೊರಿಯಾಂಡರ್ ಲೀವ್ಸಲ್ಲಿರೋದು. ಆಮೇಲೆ ಈ ಸ್ವಲ್ಪ ಹಿಂಗೆ ತಿರ್ಸಾದ್ಮೇಲೆ ನೀವು ಅದಕ್ಕೆ ಮುಚ್ಚಳ ಮುಚ್ಚಿಟ್ಬಿಟ್ಟು ಸ್ವಲ್ಪ ಹೊತ್ತು ಇಡಬೇಕು, ಒಂದು 2 ಮಿನಿಟ್ಸು. ಅಷ್ಟೊತ್ತಿಗೆ ಅದು ಸ್ವಲ್ಪ ಬೇಯತ್ತೆ. ಇಲ್ಲಿ ನೋಡಿ ನಮ್ಮ ಕುಕ್ಕು ಇದು ಏನದು ಚಿತ್ರಾನ್ನ ಎಲ್ಲ ಮಾಡ್ತಾಯಿದ್ದಾರೆ. ಮತ್ತು ಅವರು ರೊಟ್ಟಿ ಮಾಡೋಕ್ಕೆ ಈ ಥರ ಹಿಟ್ಟನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಅವರು ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲದನ್ನು ಅವರೇ ಮಾಡೋದು. ಫ್ರ್ಯಾಂಕಾಗಿ ಹೇಳಬೇಕಂತ ಹೇಳಿದರೆ, ನಾನು ನಾನ್ ವೆಜ್ ಐಟಮ್ ಮಾತ್ರ ನಾನು ಮಾಡ್ತೀನಿ. ಸೊ ನಾನು ನಮ್ಮ ವೆಜಿಟೇಬಲ್ ವೆಂಡರು ಅವರು ಎವ್ರಿ 3 days ಒನ್ಸ್ ಅವರು ಕಾಲ್ ಮಾಡಿ ಚೆಕ್ ಮಾಡಿ ಏನೇನು ಬೇಕು ಅದು ವೆಜಿಟೇಬಲ್ಸ್ ಎಲ್ಲ ತಂದು ಕೊಟ್ಬಿಡ್ತಾರೆ. ಇವತ್ತು ಇದೆಲ್ಲ ಖಾಲಿಯಾಗಿತ್ತು. ಸೊ ನಾನು ಹೇಳಿದೆ, ಫೋನ್ ಮಾಡಿ ಹೇಳಿದ ತಕ್ಷಣ ಬಂತದು, ಮನೆಗೇ ಡೆಲಿವರಿ ಕೊಟ್ಬಿಡ್ತಾರೆ. ಆಮೇಲೆ ಐರನಿಗೆ ಬಟ್ಟೆ ಕೊಟ್ಟಿದ್ದೆ, ಅದು ಸಹಿತ ಬಂತು. ನಾನು ಅನ್ಕೋತಾ ಇದ್ದೆ, ಯಪ್ಪ ಇದು ಯಾಕಾದರೂ ಬಂತಪ್ಪ ಇವಾಗೆಲ್ಲ, ಮತ್ತೆ ಕಬೋರ್ಡ್ ಜೋಡ್ಸೋ ಕೆಲಸ ಬಂದ್ಬಿಡ್ತಲ್ಲ ಅಂತ ಅನ್ಕೋತಾ ಇದ್ದೆ. ಆ್ಯಕ್ಚುಲಿ ನಾನು ಎಲ್ಲ ಕೆಲಸನೂ ನನ್ನ ಮೇಡ್ ಮತ್ತು ಕುಕ್ ಹತ್ರ ಮಾಡಿಸ್ಕೋಬೋದು, ಬಟ್ ಇದೊಂದು ಕೆಲಸ ಮಾಡಿಸ್ಕೊಳಕ್ಕಾಗಲ್ಲ. ಆಮೇಲೆ ನೋಡಿ ನಮ್ಮ ಕುಕ್ ಎಷ್ಟು ಚೆನ್ನಾಗಿ ರೊಟ್ಟಿ ಮಾಡ್ತಾಯಿದ್ದಾರೆ. ಅವರು ಒಂಥರ ಮಾಡಿ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ ಇದರಲ್ಲಿ. ನಮ್ಮ ಕಡೆ ಏನಂದರೆ ಇದನ್ನೇ ತಟ್ಬಿಟ್ಟಿನೂ ಮಾಡ್ತಾರೆ. ಮತ್ತು ಇನ್ನೊಂದು ರೊಟ್ಟಿ ಮಷಿನ್ ಅಂತ ಬರುತ್ತೆ, ಅದರಲ್ಲಿ ಹಾಕ್ಬಿಟ್ಟು ಪ್ರೆಸ್ ಮಾಡಿ ಮಾಡ್ತಾರೆ. ಬಟ್ ಇವಳು ಇದೊಂದು ಹೊಸ ಥರ ಟೆಕ್ನಿಕ್ ಅವಳದೇನೆ ಇದು. ಬಟ್ ಇದರಲ್ಲೂ ತುಂಬ ಟೇಸ್ಟ್ ಬರುತ್ತೆ. ಸೊ ಅದಕ್ಕೆ ನಮಗೆ ಏನೂ ಪ್ರಾಬ್ಲಮ್ ಇಲ್ಲ. ಅವರು ಚೆನ್ನಾಗೇ ಮಾಡಿಟ್ಟು ಹೋಗಿರ್ತಾರೆ. ಅವ್ರೇನಂತ ಹೇಳಿದರೆ, ಸ್ವಲ್ಪ ಸೆಮಿ ಇದು ಮಾಡಿ ಕುಕ್ ಮಾಡಿ ಹೋಗಿರ್ತಾರೆ, ಫುಲ್ ಅದನ್ನು ಸುಟ್ಬಿಟ್ಟು ಹೋಗಿರಲ್ಲ. ನಾವು ತಿನ್ನೋ ಟೈಮಲ್ಲಿ ಅದನ್ನು ಡೈರೆಕ್ಟ್ ಫ್ಲೇಮಲ್ಲಿ ಹಾಕ್ಬಿಟ್ಟು ತುಂಬ ಗಟ್ಟಿಯಾಗಿ ಕಟ್ಟಿ ರೊಟ್ಟಿ ಮಾಡಿಕೊಂಡು ತಿಂತೀವಿ. ಆ್ಯಕ್ಚುಲಿ ಅದು ಮಲ್ನಾಡ್ ಅವ್ರಿಗೆ ಗೊತ್ತು. ಅದೆಯಾ ನಾನು ಹೇಳೋದನ್ನು ಬೇರೆಯವ್ರಿಗೆ ಅರ್ಥ ಆಗಲ್ಲ, ಬಟ್ ಅವ್ರಿಗೆ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ನಾನು ಮಸಾಲ ಎಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಧನಿಯಾ ಪುಡಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ 2 ಸ್ಪೂನು ಚಿಕ್ಕ ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಇದನ್ನು ನೀರು ಹಾಕಿಬಿಟ್ಟು ನಾನು ಗ್ರೈಂಡ್ ಮಾಡಿಕೊಂಡು ಆಮೇಲೆ ಚಿಕನ್ ಬೇಯಿಸ್ಕೊಂಡು ಅದಕ್ಕೆ ಹಾಕ್ಕೊತೀನಿ. ನೋಡಿ, ಅದನ್ನು ತೋರಿಸ್ತೀನಿ ನಾನು. ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ರೊಟ್ಟಿ ಆ್ಯಕ್ಚುಲಿ ನಮ್ಮ ಕಡೆ ಒಲೆಯಲ್ಲಿ ಸುಡ್ತಾರೆ, ಅದಂತೂ ತುಂಬ ಟೇಸ್ಟ್ ಇರುತ್ತೆ. ಬಟ್ ನನಗೂ ಅಷ್ಟು ಐ ಆಮ್ ನಾಟ್ ಸೋ ಲಕ್ಕಿ. ಅದು ಒಲೆಯಲ್ಲಿ ಸುಟ್ಟಿರೋದೆಲ್ಲ ನನಗೂ ತಿನ್ನೋಕ್ಕಾಗಿಲ್ಲ. ನಾನು ನಮ್ಮಮ್ಮ ಈ ಥರ ಗ್ಯಾಸ್ ಮೇಲೆ ಮಾಡಿಕೊಟ್ಟಿರೋದನ್ನೇ ತಿಂದಿರೋದು. ಬಟ್ ಅಜ್ಜಿ ಮನೆಗೆಲ್ಲ ಹೋದಾಗ
ಅವರು ಒಲೆಯಲ್ಲಿ ಸುಡ್ತಾಯಿದ್ರು. ಅದೆಲ್ಲ ಒಂಥರ ಡಿಫ್ರೆಂಟ್ ಲೆವೆಲಲ್ಲಿ ಟೇಸ್ಟ್ ಇರುತ್ತೆ. ಬಟ್ ಇವಾಗ ಎಲ್ಲ ಹಳ್ಳಿಯಲ್ಲೂ ಸಹಿತ ಆ ಥರ ಒಲೆಯಲ್ಲಿ ಸುಡೋದು ಎಲ್ಲ ಯಾರ ಮನೇಲೂ ಸಿಕ್ಕಲ್ಲ. ಆಮೇಲೆ ಅದೇ ಮಸಾಲೆ ಹುರ್ಕೊಂಡಿರೋ ಪಾತ್ರೆಯಲ್ಲೇ ನಾನು ಎಣ್ಣೆ ಹಾಕ್ಕೊಂಬಿಟ್ಟು ಚಿಕನನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಚಿಕನ್ಗೆ ಸ್ವಲ್ಪ ಟರ್ಮರಿಕ್ ಪೌಡರು ಮತ್ತು ಸಾಲ್ಟ್ ಹಾಕ್ಕೊಂಡ್ಬಿಟ್ಟು ತಿರುಗಿಸ್ಬಿಟ್ಟು ಒಂದು ಮುಚ್ಚಳ ಮುಚ್ಚಿ ಇಡಬೇಕು. ಆವಾಗ ಒಂದು 5 ಮಿನಿಟ್ಸಲ್ಲಿ ಅದು ಚಿಕನಲ್ಲಿರೋ ನೀರೆಲ್ಲ ಎದ್ಬಿಡುತ್ತೆ. ಫಸ್ಟಿಗೆ ನೀರು ಹಾಕೋಳಕ್ಕೆ ಹೋಗಬೇಡಿ. ಫಸ್ಟ್ ಒಂದು ಸಲ ಎಣ್ಣೆ ಹಾಕ್ಬಿಟ್ಟು ಈ ಥರ ತಿರ್ಸ್ಬಿಟ್ಟು ಮುಚ್ಚಳ ಹಾಕಿ ಮುಚ್ಚಿಟ್ಟಾದ್ಮೇಲೆ ಅದು ಅದ್ರದ್ದು ನೀರು ಬರುತ್ತಲ್ಲ, ಆವಾಗೇ ಅದು ಚಿಕನ್ ನೀವು ಕರಿ ಮಾಡಿದಾಗ ಟೇಸ್ಟ್ ಬರೋದು. ಕೆಲವ್ರು ಏನಂದರೆ ಡೈರೆಕ್ಟಾಗಿ ಹೀಗೆ ನೀರು ಹಾಕಿಬಿಟ್ಟು ಮತ್ತು ಬೇಯಿಸೋಕೆ ಇಟ್ಬಿಡ್ತಾರೆ. ಆವಾಗ ಅದು ಆ್ಯಕ್ಚುಲಿ ಚಿಕನ್ದು ಟೇಸ್ಟ್ ಹೋಗುತ್ತೆ. ನಾನು ನೋಡಿ ಅದಕ್ಕೆ 5 ಮಿನಿಟ್ಸ್ ಬಿಟ್ಟು ನೋಡಿದ್ರೆ ಎಷ್ಟೊಂದು ನೀರು ಎದ್ದಿದೆ. ಇದಾದಮೇಲೆ ಬೇಕಾದರೆ ಒಂದು ಹಾಗೆ 5 ಮಿನಿಟ್ಸ್ ಕುಕ್ ಮಾಡಿ ಮತ್ತು ನೀವು ನೀರು ಹಾಕಿ ಬೇಯಿಸ್ಬೋದು. ನಾನೇನು ಮಾಡ್ತೀನಿ ಅಂದರೆ ಈ ಸ್ಟೇಜಿಗೆ ಬಂದಮೇಲೆ ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ಬೇಯಿಸೋಕೆ ಇಡ್ತೀನಿ. ಯಾಕಂತ ಹೇಳಿದರೆ ಚಿಕ್ಕ ಫ್ಲೇಮಲ್ಲಿ ನೀವು ಜಾಸ್ತಿ ನೀರು ಹಾಕಿ ಬೇಯಿಸ್ತಾ ಇದ್ದರೆ ಅದು ಒಂಥರ ಅದ್ರದ್ದು ಟೇಸ್ಟ್ ಜಾಸ್ತಿ ಆಗುತ್ತೆ. ಈಗ ಮಸಾಲ ಮಿಕ್ಸ್ ಮಾಡಿ ನೋಡಿ, ಸಾರು ಕುದಿ ಬಂದುಬಿಟ್ಟು ಇವಾಗ ಸಾರು ರೆಡಿ ಆಗಿದೆ. ಸಾರು ರೊಟ್ಟಿ ಜೊತೆಗೆ ತುಂಬ ಟೇಸ್ಟ್ ಅನಿಸುತ್ತೆ. ನಾನು ರೊಟ್ಟಿ ಮತ್ತು ಚಿಕನ್ ಸಾರು ತಿಂದ್ಬಿಟ್ಟು ಬಾಲ್ಕನಿಗೆ ಬಂದು ಕೂತ್ಕೊಂಡಿದ್ದೆ. ಆವಾಗ ಇಲ್ಲಿ ನೋಡಿ ಒಂದು ಗೆಸ್ಟ್ ಬಂದಿದೆ ನಮ್ಮ ಬಾಲ್ಕನಿಗೆ. ಎಷ್ಟು ಪಾಪ ಥರ ಕೂತ್ಕೊಂಡಿದೆ. ಅದಕ್ಕೆ ಮೋಸ್ಟ್ಲಿ ಹಸುವಾಗಿತ್ತು ಅನಿಸುತ್ತೆ. ಅದು ಅಲ್ಲಿಂದ ಕೂತ್ಕೊಂಡು ನೋಡ್ತಾನೇ ಇತ್ತು ಮಂಕಿ ನಮ್ಮ ಬಾಲ್ಕನಿ ಒಳಗೆ. ನಂದು ಗಿಡದಲ್ಲಿ ಕೆಲವುದು ಗಿಡಗಳು ಪಿಂಕ್ ಫ್ಲವರ್ಸ್ ಎಲ್ಲ ಬಿಟ್ಟಿದೆ. ಅದೇನು ಅನ್ಕೋತಾ ಇತ್ತು ಆ ಫ್ಲವರ್ಸ್ನ ತಿನ್ಬೋದೇನೋ ಅಂತ ಬಗ್ಗಿ ನೋಡ್ತಾ ಇತ್ತು. ಎಷ್ಟು ಪಾಪ ಥರ ಆ್ಯಕ್ಟ್ ಮಾಡ್ತಾಯಿತ್ತು. ನಾವು ಪಾಪ ಅನಿಸ್ಬಿಟ್ಟು ನನ್ನ ಮಗ ಬಂದುಬಿಟ್ಟು ಒಂದು ಕ್ಯಾರೆಟ್ ಕೊಟ್ಟಾದ್ಮೇಲೆ ನಾನು ಅದನ್ನು ಹೋಗಿ ನೋಡಿದ್ರೆ ಗುರ್ ಅಂತ ನನಗೇ ಎದುರಿಸ್ತಾ ಇತ್ತು ಅದು ಆ್ಯಕ್ಚುಲಿ. ಆವಾಗ ನನ್ನ ಮಗ ಅಂದ ಮೋಸ್ಟ್ಲಿ ಅದು ನಾವು ಮತ್ತೆ ಆ ಫುಡ್ ಕಿತ್ಕೊತೀವಿ ಅಂತ ಅದು ಆ ಥರ ಅದನ್ನೊಂಥರ ಸೆಲ್ಫ್ ಡಿಫೆನ್ಸ್ ಮಾಡ್ಕೋತಾ ಇದೆ ಅಂತ ಹೇಳಿಬಿಟ್ಟು. ಆಮೇಲೆ ಅವನೂ ಟ್ರೈ ಮಾಡ್ದೆ ಆ್ಯಕ್ಚುಲಿ ಅದನ್ನು ಬಗ್ಗಿ ನೋಡೋಕ್ಕೆ. ಆವಾಗ ಅವನಿಗೂ ಸಹಿತ ಅದು ಗುರ್ಗುರ್ ಅಂತ ಹೆದರಿಸ್ತಾ ಇತ್ತು. ನಮ್ಮ ಸೊಸೈಟಿಲಿ ಆ್ಯಕ್ಚುಲಿ ತುಂಬ ನೋಡಿ ಅದು ಗುರ್ಗುರ್ ಅಂತ ಇದೆ. ಎಷ್ಟು ಕೀಟ್ಲೆ ಮಾಡತ್ತಂದರೆ ಮೈ ಗಾಡ್. ನಮ್ಮ ಸೊಸೈಟಿಲಿ ತುಂಬ ಮಂಕೀಸ್ ಇದೆ. ಯಾಕಂದರೆ ತುಂಬ ಮರಗಳಿದ್ದಾವೆ ನಮ್ಮ ಇದರಲ್ಲಿ. ನಾನು ಆ್ಯಕ್ಚುಲಿ ತುಂಬ ಸಲ ಫೀಲ್ ಮಾಡ್ತೀನಿ ನಾನು ನಿಜ ಹಾರ್ಟ್ ಆಫ್ ದ ಸಿಟಿ ಆಫ್ ಬ್ಯಾಂಗ್ಳೂರಲ್ಲಿ ಇದ್ದೀನಿ ಅಂತ ನಂಗೆ ಯಾವತ್ತೂ ಅನಿಸಿಲ್ಲ. ಯಾವುದೋ ಹಳ್ಳಿಯಲ್ಲಿದ್ದೀನಿ ಅಂತ ಅನಿಸುತ್ತೆ. ಅಷ್ಟು ಗಿಡ ಮರಗಳಿದ್ದಾವೆ. ಎಲ್ಲ ಮರಗಳು ಆಲ್ಮೋಸ್ಟ್ ಒಂದು 100 ಇಯರ್ಸ್ 200 ಇಯರ್ಸ್ ಓಲ್ಡ್ ಮರಗಳೇ ಇದೆ. ಯಾಕಂದರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಯಾವುದೂ ಇದು ಮಾಡಿಲ್ಲ. ಆಮೇಲೆ ನಾನು ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಈವ್ನಿಂಗ್ ಅಂತ ಹೇಳ್ಬಿಟ್ಟು ನಂದು ಇದು ಏನೋ ಪ್ಯಾಕಿಂಗ್ ಬ್ಯಾಗೆಲ್ಲ ತೆಗೆದೆ, ಟ್ರಾವೆಲಿಂಗ್ ಬ್ಯಾಗ್ನ. ಆಮೇಲೆ ನಂದು ಇದು ಐರನ್ ಆಗಿ ಲಾಂಡ್ರಿಯಿಂದ ಎಲ್ಲ ಬಟ್ಟೆಗಳು ಸಹಿತ ಬಂದುಬಿಟ್ಟಿತ್ತು. ಅದನ್ನು ಎಲ್ಲ ಬೈಫರ್ಕೇಟ್ ಮಾಡ್ಕೋಬೇಕಾಗಿತ್ತು. ಈ ವೀಕೆಂಡ್ ಇದು ನನಗೆ ಫಿಕ್ಸ್ಡ್ ಕೆಲಸ ಇರುತ್ತೆ. ಇದು ಒಂದೊಂದ್ಸಲ ನಾನು ವೀಕ್ ಡೇಸಲ್ಲೂ ಮಾಡಿ ಮುಗಿಸ್ತೀನಿ. ಬಟ್ ಇತ್ತೀಚೆಗೆ ನಂದು ಕಬೋರ್ಡೇ ತುಂಬ ಮೆಸ್ಸಿ ಆಗಿಬಿಟ್ಟಿದೆ. ನನಗೆ ಆ್ಯಕ್ಚುಲಿ ಲಿಗಮೆಂಟ್ ಟೇರ್ ಆದಾಗ ಒಂದು 2.5 ಮಂತ್ಸ್ ನನಗೇನು ಮಾಡೋಕ್ಕಾಗ್ತಾ ಇರಲಿಲ್ಲ. ಆವಾಗ ನನ್ನ ಕಬೋರ್ಡ್ ಮೆಸ್ ಆಗಿರೋದು. ಇವಾಗಿನ ತನಕ ಸರಿ ಮಾಡೋಕ್ಕಾಗಿಲ್ಲ. ಐ ಹೋಪ್ ಯಾವತ್ತಾದರೂ ಒಂದು ದಿವಸ ಟೈಮ್ ಸಿಗುತ್ತೆ, ಯಾವುದಾದ್ರೂ ಒಂದು ವೀಕೆಂಡಲ್ಲಿ ಪಕ್ಕ ಅದಕ್ಕೋಸ್ಕರ ಟೈಮ್ ಮಾಡಿಕೊಂಡು ನೀಟಾಗಿ ನನ್ನ ಕಬೋರ್ಡ್ ಜೋಡಿಸ್ಕೋಬೇಕು. ಇವಾಗೇನಿದೆ ಅದರಲ್ಲೇ ಹೀಗೆ ಮ್ಯಾನೇಜ್ ಮಾಡ್ಕೊತಾ ಇದ್ದೀನಿ ನಾನು. ಆ್ಯಕ್ಚುಲಿ ಯಾರ್ಯಾರು ವರ್ಕಿಂಗ್ ಇದ್ದಾರೆ ಅವ್ರಿಗೆಲ್ಲ ನನ್ನ ಪ್ರಾಬ್ಲಮ್ಸ್ ಅರ್ಥ ಆಗುತ್ತೆ. ಯಾಕಂದರೆ ಎಲ್ಲರೂ ಈ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿರ್ತಾರೆ. ಬಿಕಾಸ್ ನಾವು ಏನೋ ಒಂಥರ ಮಲ್ಟಿ ಟಾಸ್ಕಿಂಗ್ ಮಾಡಬೇಕಾಗುತ್ತೆ ಡೈಲಿ ಲೈಫಲ್ಲಿ. ಆಫೀಸಲ್ಲಿ ಹೋಗು, ಅಲ್ಲೊಂಥರ ಕೆಲಸ ಮಾಡು, ಅಲ್ಲೂ ಅಷ್ಟೇ ಯಾವುದೂ ನಮ್ಮದು ಚಿಕ್ಕ ಪುಟ್ಟ ಕೆಲಸದಲ್ಲೂ ಕಾಂಪ್ರಮೈಸ್ ಮಾಡ್ಕೊಳಕ್ಕಾಗಲ್ಲ. ಹಾಗೆ ಮನೆಗೆ ಬಂದಿದ್ದ ತಕ್ಷಣವೂ ಅದೇ ಥರ ಆಗುತ್ತೆ. ನೀವು ಯು ಹ್ಯಾವ್ ಟು ಪ್ಲೇ ಅ ಡಿಫ್ರೆಂಟ್ ರೋಲ್ ಆ್ಯಸ್ ಅ ವೈಫ್, ಆ್ಯಸ್ ಅ ಮದರ್. ಮತ್ತು ಮನೆಯನ್ನು ಫುಲ್ ನೋಡ್ಕೊಬೇಕಾಗುತ್ತೆ. ಗ್ರಾಸರಿ ಆರ್ಡರ್ ಮಾಡು, ವೆಜಿಟೇಬಲ್ಸ್ ಆರ್ಡರ್ ಮಾಡು, ಈ ಬಟ್ಟೆಗಳನ್ನು ಜೋಡಿಸ್ಕೊ. ಯಾವುದೇ ಒಂದು ಕೆಲಸನೂ ನಮಗೇನೋ ನಾವು ವರ್ಕಿಂಗ್ ಇದ್ದೀವಿ ಅಂತ ಕಮ್ಮಿ ಇರೋದೇ ಇಲ್ಲ. ಇನ್ನೂ ಆ್ಯಕ್ಚುಲಿ ಜಾಸ್ತಿನೇ ಆಗುತ್ತೆ ಹೊರತು ಕಮ್ಮಿ ಅಂತೂ ಇರಲ್ಲ. ಸೊ ಒಂದೊಂದು ವಿಷಯದಲ್ಲಿ ಒಂದೊಂದ್ಸಲ ನಾನೇ ಮನ್ಸಿಗೆ ಅನ್ಕೋತೀನಿ ಇಟ್ಸ್ ಓಕೆ, ಇಷ್ಟಂತೂ ಮಾಡ್ತಾ ಇದ್ದೀನಲ್ಲ, ಓಕೆ ಕಬೋರ್ಡ್ ಸ್ವಲ್ಪ ಮೆಸ್ಸಿ ಆಗಿದ್ರು ಓಕೆ ಇನ್ನೊಂದ್ಸಲ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇರ್ತೀನಿ. ಸೊ ನಂದು ಮಧ್ಯದಲ್ಲಿ ನಾನು ಐರನಿಂಗ್ ಕಲಿಸಿದ ಬಟ್ಟೆಯಲ್ಲಿ ನಂದು ಟ್ರಾವೆಲಿಂಗಿಗೆ ತೊಗೊಂಡೋಗೋ ಬಟ್ಟೆಗಳೂ ಇತ್ತು. ನಾನು ಆ್ಯಕ್ಚುಲಿ ಒಂದ್ಸಲ ಐರನ್ ಹಾಕಿ ಬಂದುಬಿಟ್ರೆ ಬಟ್ಟೆಗಳು ಹೊಸ ಬಟ್ಟೆ ಆದ್ರೂ ನಾನು ಐರನಿಗೆ ಕಳಿಸ್ಬಿಟ್ಟು ನಾನು ಆಮೇಲೆ ಪ್ಯಾಕ್ ಮಾಡ್ಕೊತೀನಿ. ಯಾಕಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಇರುತ್ತೆ ಎಲ್ಲ ನೀಟಾಗಿದೆ ಬಟ್ಟೆಗಳು ಅಂತ. ನಾನಂತೂ ಆಫೀಸ್ಗೆ ಎಲ್ಲ ಥರ ಡ್ರೆಸ್ಸಸ್ಸು ಹಾಕೋತೀನಿ. ಸಲ್ವಾರ್ಸ್ ಹಾಕ್ಕೊತೀನಿ, ಸಾರಿ ಹಾಕೋತೀನಿ, ಮತ್ತು ಫಾರ್ಮಲ್ಸ್ ಹಾಕ್ಕೊತೀನಿ. ಸೊ ಎಲ್ಲನೂ ಅಕಾರ್ಡಿಂಗ್ಲಿ ನಾನು ವೀಕಲ್ಲಿ ಅದು ಐರನ್ ಆಗಿ ಬಂದಮೇಲೆ ಜೋಡಿಸ್ಕೊಂಡು ಬೇಕಾಗುತ್ತೆ. ಆಮೇಲೆ ನಾನು ಅನ್ಕೋತೀನಿ ಲೈಫಲ್ಲಿ ನಾವು ಎಲ್ಲ ವಿಷಯದಲ್ಲೂ ತುಂಬ ಪಾಸಿಟಿವ್ ಆಗಿರಬೇಕು. ನಾನಂತೂ ಯಾವಾಗಲೂ ನನ್ನನ್ನು ಎಷ್ಟು ಹ್ಯಾಪಿಯಾಗಿ ಇಟ್ಕೊಳ್ಳೋಕೆ ಸಾಧ್ಯ ಅಷ್ಟು ಹ್ಯಾಪಿಯಾಗಿ ಇಟ್ಕೊತೀನಿ. ದಟ್ ಈಸ್ ವೆರಿ ಇಂಪಾರ್ಟೆಂಟು. ನಂಗೆ ತುಂಬ ಜನ ಕೇಳ್ತಾರೆ ಐ ಲುಕ್ ಸೋ ಯಂಗ್ ಅಂತ. ನನಗೆ ಫಸ್ಟ್ ಟೈಮ್ ಯಾರಾದರೂ ಮೀಟ್ ಮಾಡಿದಾಗ
ನನ್ನ 26-27 ಏಜಲ್ಲೇ ಅಂದ್ಕೊಂಡಿರ್ತಾರೆ. ಆಮೇಲೆ ನಿಧಾನಕ್ಕೆ ಅವ್ರಿಗೆ ನನಗೆ ಮದುವೆ ಆಗಿದೆ, ಮಗ ಇದ್ದಾನೆ ಅಂತೆಲ್ಲ ಗೊತ್ತಾದಮೇಲೆ ಅವ್ರಿಗೆ ಹೌದಾ ಅಂತ ಹೇಳ್ಬಿಟ್ಟು ಅವರೇ ಬಂದು ಕೇಳ್ತಾರೆ, ಇಲ್ಲ ಕೆಲವರು ಮೆಸೇಜ್ ಹಾಕಿ ಕೇಳ್ತಾರೆ. ತುಂಬ ಜನ ಇದನ್ನು ಆಲ್ಮೋಸ್ಟ್ ಎಲ್ಲರ ಹತ್ರನೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇಟ್ಸ್ ನಾಟ್ ಅಬೌಟ್ ನೀವು ನಿಮ್ಮ ಫಿಗರ್ನ ಯಾವ ಥರ ಮೇಂಟೈನ್ ಮಾಡ್ತೀರಾ ಅದ್ರ ಮೇಲೆಲ್ಲ ಡಿಪೆಂಡ್ ಆಗಿಲ್ಲ. ಆ್ಯಕ್ಚುಲಿ ನೀವು ಹೆಂಗೆ ಕಾಣೋದು ನನಗನ್ಸುತ್ತೆ ಇಂಟರ್ನಲ್ ಹ್ಯಾಪಿನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಎಷ್ಟು ಖುಷಿಯಾಗಿರ್ತೀವಿ ಅದು ನಮ್ಮ ಮುಖದ ಮೇಲೆ ರಿಫ್ಲೆಕ್ಟ್ ಆಗೇ ಆಗುತ್ತೆ. ಯಾಕಂದರೆ ನಾವು ಹೆಂಗೆ ಗರ್ಲ್ಸನ್ನು ನೋಡಿದ್ರು ಅವರು ಎಲ್ಲ ಗರ್ಲ್ಸ್ನು ಎಲ್ಲ ಡಿಫ್ರೆಂಟ್ ಸೈಜಲ್ಲಿ ಎಲ್ಲ ಏಜ್ ಗ್ರೂಪಲ್ಲೂ ಇದ್ದೇ ಇರ್ತೀವಿ. ನಾವು ಹೆಂಗೆ ಕಾಣಿಸ್ಬೇಕಂತ ಹೇಳಿದರೆ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಇಂಟರ್ನಲ್ ಹ್ಯಾಪಿನೆಸ್. ನಾವು ಮನಸ್ಸಿಂದ ತುಂಬ ಖುಷಿ ಇದೆ, ಆದರೆ ನಮ್ಮ ಮುಖದಲ್ಲೂ ರಿಫ್ಲೆಕ್ಟ್ ಆಗುತ್ತೆ. ನಾನು ಅಷ್ಟೇ, ಅದಕ್ಕೆ ನಾನು ಯಾವಾಗೂ ಹೌ ಮಚ್ ಐ ಕ್ಯಾನ್ ಕೀಪ್ ಮೈ ಸೆಲ್ಫ್ ಹ್ಯಾಪಿ ಅನ್ನೋದ್ರ ಬಗ್ಗೆನೇ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಆ್ಯಕ್ಚುಲಿ ನನಗೆ ಯಾರಿಂದನಾದ್ರು ಸ್ವಲ್ಪ ನೆಗೆಟಿವ್ ವೈಬ್ ಬರುತ್ತೆ, ಯಾವುದಾದ್ರೂ ಸಿಚುಯೇಷನಿಂದ ನನಗೆ ನೆಗೆಟಿವ್ ವೈಬ್ ಬರುತ್ತೆ ಅಂತ ಹೇಳಿದ್ರೆ ನಾನು ಅಂಥ ಸಿಚುಯೇಷನ್ ಅವಾಯ್ಡ್ ಮಾಡ್ತೀನಿ. ಮತ್ತು ಅಂಥ ಪರ್ಸನ್ನೂ ಇಮ್ಮಿಡಿಯೇಟಾಗಿ ನಾನು ನನ್ನ ಲೈಫಿಂದ ಕಟ್ ಆಫ್ ಮಾಡ್ತೀನಿ. ಅವ್ರು ಬೇಕಾದ್ರೆ ನೆನ್ನೆನ ತನಕ ಅಥವಾ ಈ ಮೊಮೆಂಟ್ ತನಕ ಅವ್ರು ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ರು ಅಂತ ಅಂದ್ಕೊಳ್ಳಿ. ಫಾರ್ ದ ಮೊಮೆಂಟ್ ನನಗೆ ಅವರು ಇಲ್ಲ, ದೇ ಆರ್ ವೆರಿ ಟಾಕ್ಸಿಕ್ ಟು ಮೀ, ದೇ ಆರ್ ನಾಟ್ ದ ರಿಯಲ್ ಫ್ರೆಂಡ್ಸ್ ಅಂತ ಯಾವುದಾದ್ರೂ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಒಂದೊಂದು ಸಲ ಗೊತ್ತಾಗುತ್ತೆ. ಎಲ್ಲರೂ ಅದೇ ಥರ ಇರಲ್ಲ. ಕೆಲವರೆಲ್ಲ ನನಗೆ ತುಂಬ ಲಾಂಗ್ ಟರ್ಮ್ ಫ್ರೆಂಡ್ಸ್ ಇದ್ದಾರೆ. ಅವರು ಎಷ್ಟು ವೆಲ್ ವಿಷರ್ ಇರ್ತಾರೆ ಅಂತಂದರೆ ಅವ್ರ ಜೊತೆಗೆ ನೀವು ಒಂದು ವರ್ಷ ಮಾತಾಡಿಲ್ಲ ಅನ್ನೋದು ನೀವು ನೆಕ್ಸ್ಟ್ ಮಾತಾಡಿ ಅದೇ ವೇವ್ ಅಂತೆಲ್ಲ ಇರ್ತೀವಿ ನಾವು. ಅಂಥವ್ರು ಯಾವತ್ತೂ ಲೈಫಿಂದ ಹೋಗಲ್ಲ. ಫೇಕ್ ಫ್ರೆಂಡ್ಸು, ಫೇಕ್ ಪೀಪಲ್ ಇನ್ ಲೈಫ್ ಇರ್ತಾರಲ್ಲ, ಅವರು ದಸ್ ನೋ ಯೂಸ್ ಇನ್ ಆಫ್ ಸಚ್ ಪೀಪಲ್ ಇನ್ ಆರ್ ಲೈಫ್. ನಾನು ಹೇಳ್ತೀನಿ ಅಂಥವ್ರ ಜೊತೆಗೆ ನಾವು ಜೊತೆಗೆ ಇದ್ದು ನಮ್ಮ ಮೈಂಡನ್ನ ಹಾಳು ಮಾಡಿಕೊಂಡು ನಮ್ಮ ಮೆಂಟಲ್ ಪೀಸನ್ನ ಹಾಳು ಮಾಡ್ಕೊಳೋ ಬದಲು ನಾವು ಯಾವಾಗಲೂ ನಮ್ಗೆ ಯಾರು ಪಾಸಿಟಿವ್ ವೈಬ್ ಕೊಡ್ತಾರೆ, ಯಾರು ರಿಯಲಿ ನಮ್ಮ ಬಗ್ಗೆ ಹ್ಯಾಪಿ ಇರ್ತಾರೆ, ನೀವು ನೋಡಿ ಲೈಫಲ್ಲಿ ಏನಾದರೂ ಪ್ರೋಗ್ರೆಸ್ ಆಗಿರ್ತೀರ ಅಂದ್ಕೊಳ್ಳಿ, ಅದನ್ನು ನೀವು ಒಂದು 4-5 ಜನದ ಜೊತೆಗೆ ಶೇರ್ ಮಾಡಿ ಸಪೋಸ್ ಆದಮೇಲೆ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಆ 4-5 ಜನದಲ್ಲಿ ಅವ್ರು ಯಾವ ಥರ ರೆಸ್ಪಾನ್ಸ್ ಕೊಡ್ತಾರೆ ಮತ್ತು ಅವ್ರು ಮುಂದೆ ನಿಮ್ಮ ಜೊತೆಗೆ ಯಾವ ಥರ ಇರ್ತಾರೆ ಅನ್ನೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಅದರಲ್ಲಿ ಯಾರು ರಿಯಲ್ ಫ್ರೆಂಡ್ಸ್ ನಿಮ್ಮ ಲೈಫಲ್ಲಿ, ಯಾರು ಫೇಕ್ ಫ್ರೆಂಡ್ಸ್ ಅಂತ. ನಂಗೆ ಆ ಥರ ಎಕ್ಸ್ಪೀರಿಯನ್ಸಸ್ ಆಗಿದೆ. ನಂಗೆ ಯಾರು ಫೇಕ್ ಮತ್ತು ನನ್ನ ಟಾಕ್ಸಿಕ್ ಅನಿಸ್ತಾರೆ ನಾನು ಅವ್ರನ್ನ ಬೇಗ ಬಿಟ್ಬಿಡ್ತೀನಿ. ಒಂದೊಂದು ಸಲ ಫೇಕ್ ಅಂತ ಅನಿಸಿರ್ತಾರೆ ಅಂದ್ರೂ ನಾನು ಅವ್ರ ಜೊತೆಗೆ ಇರ್ತೀನಿ ಅನ್ಲೆಸ್ ದೇ ಎಫೆಕ್ಟ್ ಆನ್ ಮೈ ಮೆಂಟಲ್ ಪೀಸು. ಯಾವತ್ತು ನನ್ನ ಮೆಂಟಲ್ ಪೀಸ್ಗೆ ಅವ್ರು ಎಫೆಕ್ಟ್ ಮಾಡ್ತಾರೆ, ನನ್ನ ಪರ್ಸ್ನಲ್ ಸ್ಪೇಸಿಗೆ ಬರ್ತಾರೆ, ಆವತ್ತಿನ ದಿನ ನಾನು ದೇ ಆರ್ ಔಟ್ ಫ್ರಮ್ ಮೈ ಲೈಫ್. ನಾನು ಅಷ್ಟೊಂದು ತುಂಬ ಅದ್ರ ಬಗ್ಗೆ ನಾನು ತುಂಬ ಸ್ಟ್ರಿಕ್ಟಾಗೆ ಫಾಲೋ ಮಾಡ್ತೀನಿ. ನಾನು ತುಂಬ ಚಿಕ್ಕಕ್ಕಿದ್ದಾಗಿಂದ ನಾನು ಅದೊಂದೇ ಟ್ರೈನ್ ಮಾಡಿರೋದು ನನ್ನ. ಯಾಕಂದರೆ ಯಾರು ನಮ್ಮ ಲೈಫಲ್ಲಿ ನಮ್ಮ ಹ್ಯಾಪಿನೆಸ್ಗೆ ಯಾರೂ ರೆಸ್ಪಾನ್ಸಿಬಲ್ ಇರಲ್ಲ, ನಾವು ಮಾತ್ರ ರೆಸ್ಪಾನ್ಸಿಬಲ್ ಇರ್ತೀವಿ. ನಾವು ನಾನು ತುಂಬ ಹೇಳಿಬಿಟ್ಟೆ ಅಂತ. ಇಲ್ಲಿ ನೋಡಿ ಇವಾಗ ನಾನು ನಂದು ಟ್ರಾವೆಲಿಂಗ್ ಬ್ಯಾಗ್ನ ಪ್ಯಾಕ್ ಮಾಡ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಏನೇನು ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ದೆ ಮತ್ತು H&Mಲ್ಲಿ ಏನು ಶಾಪಿಂಗ್ ಮಾಡಿದೆ ಅಂತ ಆಲ್ರೆಡಿ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ತಾಯಿದ್ದೀನಿ. ನಾನು ಸೇಮ್ ಕ್ಲೋತ್ಸ್ನ ನಾನು ಆ್ಯಕ್ಚುಲಿ ಟ್ರಾವೆಲಿಂಗಿಗೆ ಇಟ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ನಾನು 2 ಬ್ಯಾಗ್ ಇಲ್ಲೇ ಇದೆ. ನನ್ನ ಹತ್ರ ಪುಟ್ ಪೌಚಸ್ ತುಂಬ ಇರುತ್ತೆ. ಅದರಲ್ಲಿ ಒಂದು ಪೌಚಲ್ಲಿ ನಾನು ನಂದು ಎಲ್ಲ ಲಾಂಡ್ರೀಸ್, ಒಂದು ಪ್ಯಾಂಟೀಸ್ ಆ ಥರದ್ದೆಲ್ಲ ಇಟ್ಕೊತೀನಿ. ಇನ್ನೊಂದರಲ್ಲಿ ಬ್ರಾ ಅದು ಇದು ಏನು ಬೇಕು ನಿಮಗೆ ಲಾಂಡ್ರಿ ಐಟಮ್ಸ್ ಏನೇನಿರುತ್ತೆ ಕಂಪ್ಲೀಟಾಗಿ ಅದನ್ನು 2 ಪುಟ್ಟ ಪ್ಯಾಕೆಟಲ್ಲಿ ಪೌಚಲ್ಲಿ ಪ್ಯಾಕ್ ಮಾಡ್ತೀನಿ. ಇದು ನಂದು ಸಿಂಗಲ್ ಪೀಸ್ ನೈಟ್ ಡ್ರೆಸ್ಸು. ಇದು ಕಾಟನ್ದು, ಆ್ಯಕ್ಚುಲಿ ಇದು FBB ಬ್ರ್ಯಾಂಡು. ನಾನು ಜಾಸ್ತಿ ಬೈ ಮಾಡ್ತಾ ಇದ್ದಿದ್ದು ಮುಂಚೆ ಎನಮೋರ್ ಬ್ರ್ಯಾಂಡಿಂದ. ಅದು ಎನಮೋರ್ ಬ್ರ್ಯಾಂಡಲ್ಲಿ ಆ್ಯಕ್ಚುಲಿ ನಿಮ್ಗೆ ತುಂಬ ಅಂದರೆ ತುಂಬ ಕಂಫರ್ಟಬಲ್ ಇರುತ್ತೆ, ಸಾಫ್ಟ್ ಮೆಟೀರಿಯಲ್ ಇರುತ್ತೆ. ನಂದು ಇವಾಗ ಎಲ್ಲದೂ ಹಳೇದಾಗ್ಬಿಟ್ಟಿದೆ, ಇನ್ನೊಂದ್ಸಲ ನಾನು ಬೈ ಮಾಡಬೇಕು ಅದನ್ನ. ಇಲ್ಲಿ ನೋಡ್ತಾ ಇದ್ರೆ ನಾನು H&Mಲ್ಲಿ ತೊಗೊಂಡಿದ್ದು ಅದು ಪುಟ್ಟು ಶಾರ್ಟ್ ಮತ್ತು ಒಂದು ಟಾಪ್ ನಾನು ನಿಮ್ಗೆ ಹಾಕಿದ್ದೆ ಆಲ್ರೆಡಿ. ನಾನು ಹಿಂದಿನ ವ್ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ಇಟ್ಕೋತಾ ಇದ್ದೀನಿ. ಮತ್ತು ಇದೊಂದು ಡ್ರೆಸ್ಸು ನಾನು ಮುಂಚೆ ಅಜಿಯೋದಲ್ಲಿ ಒಂದ್ಸಲ ಆರ್ಡರ್ ಮಾಡಿದ್ದೆ, ಅದು ಯೂಸೇ ಮಾಡಿರಲಿಲ್ಲ, ಅದನ್ನೂ ಇಟ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಂದು H&Mದು ಪುಟ್ಟು ಶಾರ್ಟ್ಸ್ ಮತ್ತು ಟಾಪ್ ನೋಡ್ಬಿಟ್ಟು ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ನಗ್ತಾಯಿದ್ರು, ಇಷ್ಟೊಂದು ಪುಟ್ಟಾಗಿದೆ ಇದನ್ನು ಹಾಕ್ಕೊತೀಯ, ಅಲ್ಲಿ ನೋಡು ಕ್ರೌಡ್ ಹೆಂಗಿದೆ ಅದ್ರ ಮೇಲೆ ಹಾಕೋ ಅಂತ ಹೇಳ್ತಾಯಿದ್ರು ಅವರಿಬ್ಬರು. ಸರಿ ಅಂತ ಹೇಳ್ಬಿಟ್ಟು ನಾನು ಇರಲಿ ಅಂತ ಆಪ್ಷನಲ್ಲಾಗಿ ಅದನ್ನು ಆ ಡ್ರೆಸ್ಸನ್ನು ಇಟ್ಕೊತಾ ಇದ್ದೆ. ನಾನು ಅಷ್ಟೇ ಕ್ರೌಡ್ ನೋಡ್ಬಿಟ್ಟು ಆಮೇಲೆ ಬಟ್ಟೆ ಹಾಕ್ಕೊತೀನಿ ಅಲ್ಲಿ. ಇದು ನೋಡಿ ಲಾಂಗ್ ಸ್ಕರ್ಟ್ ಮತ್ತು ಇದು ಬ್ಲ್ಯಾಕ್ ಟಾಪ್. ಇದನ್ನು ನಾನು ಹಳೆ ವ್ಲಾಗಲ್ಲಿ ತೋರಿಸಿದ್ದೀನಿ. ನಾನು ಮಿಂತ್ರಾಯಿಂದ ಆರ್ಡರ್ ಮಾಡಿದ್ದೆ. ಇದೆಲ್ಲ ಕ್ಯಾಪ್ಸ್ ಎಲ್ಲ ನಾನು ಅಮೆಝಾನಿಂದ ಆರ್ಡರ್ ಮಾಡಿದ್ದೆ, ಅದನ್ನು ಇಟ್ಕೊತಾ ಇದ್ದೀನಿ. ನನ್ನ ಹಳೆ ವ್ಲಾಗ್ ನೋಡಿದರೆ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ ನಾನು ಏನೇನು ಆರ್ಡರ್ ಮಾಡಿದ್ದೆ, ಎಲ್ಲೆಲ್ಲಿಂದ ಆರ್ಡರ್ ಮಾಡಿದ್ದೆ, ಎಲ್ಲ ಲಿಂಕ್ಸ್ ಆಯ್ತು ಅದರಲ್ಲಿ ಹಾಕಿದ್ದೀನಿ. ಯು ಕ್ಯಾನ್ ಫಾಲೋ ಇಟ್. ಇಫ್ ಯು ವಾಂಟ್ ಟು ಬೈ, ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ಬೈ ಮಾಡ್ಬೋದು.
ಹಾಗೆ ಎಲ್ಲದನ್ನೂ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಟ್ರಾವೆಲಿಂಗ್ ಅದು ಕಿಟ್ಗಳೆಲ್ಲ ಇರುತ್ತಲ್ಲ, ನಾನು ಆಲ್ರೆಡಿ ನನ್ನ ಹತ್ರ ರೆಡಿನೇ ಇರುತ್ತೆ ಆ್ಯಕ್ಚುಲಿ. ಬಾತ್ರೂಮ್ ಕಿಟ್ ಏನೇನಿರುತ್ತೆ, ಮತ್ತು ಮೇಕಪ್ ಕಿಟ್ಟು, ಒಂದು ಮೆಡಿಸಿನ್ ಕಿಟ್ಟು, ಮತ್ತು ನಂದು ವಾಚಸ್ದೆಲ್ಲ ಒಂದು ಕಡೆ ಪೌಚಲ್ಲಿ ಹಾಕಿಟ್ಟಿರ್ತೀನಿ, ಇನ್ನೊಂದು ಕಡೆ ನಂದೆಲ್ಲ ಗಾಗಲ್ಸ್ ಎಲ್ಲ ಒಂದು ಕಡೆ ಇದ್ದೇ ಇರುತ್ತೆ. ಇಲ್ಲಿ ನೋಡಿ, ಇದಿಷ್ಟು ಈ ಪೌಚಲ್ಲಿ ಬಂದ್ಬಿಟ್ಟು ಎಲ್ಲ ನಂದು ಲೇಟೆಸ್ಟ್, ನಾನು ಈಗ 2 ಮಂತ್ಸಲ್ಲಿ ಏನೇನು ಬೈ ಮಾಡಿದ್ದೀನಿ ಇಯರಿಂಗ್ಸು ಅದೆಲ್ಲ ಇದರಲ್ಲೇ ಇದೆ. ಆ್ಯಕ್ಚುಲಿ ಇದರಲ್ಲಿ ಒಂದು 30 to 40 ಪೇರ್ಸ್ ಅಷ್ಟು ಇಯರಿಂಗ್ಸ್ ಇರ್ಬೋದು. ಎಲ್ಲ ಲೇಟೆಸ್ಟ್ ಡಿಸೈನ್ಸ್ ಇದೆ. ಇದು ನೋಡಿ, ಹ್ಯಾಂಡ್ಗೆ ಹಾಕುವಂಥದ್ದು ಬ್ರೆಸ್ಲೆಟ್ ಥರದ್ದು, ತುಂಬ ಚೆನ್ನಾಗಿದೆ ಅದು. ಈ ಇಯರಿಂಗ್ಸೂ ಅಷ್ಟೇ. ನಾನೇನು ಮಾಡ್ತಿದ್ದೆ ಅಂದರೆ, ಮುಂಚೆ ಎಲ್ಲ ವೆಸ್ಟ್ ಸೈಡ್ ಮತ್ತು H&M ಅಲ್ಲಿ ತೊಗೊತಾ ಇದ್ದೆ. ಎಲ್ಲದೂ ಒಂದೊಂದು ಸಿಂಗಲ್ ಪೀಸನ್ನೇ ತುಂಬ ಎಕ್ಸ್ಪೆನ್ಸಿವ್ ಆಗ್ತಿತ್ತು. ಒಂದೊಂದು ಇಯರಿಂಗ್ಸ್ಗೆ 750, 850 ಈ ಥರ ಎಲ್ಲ ಆಗ್ತಾಯಿತ್ತು. ಆಮೇಲೆ ನಾನು ಒಂದ್ಸಲ ನೋಡಿ, ಇದೆಷ್ಟು ಚೆನ್ನಾಗಿದೆ, ನಾನು ಒಂದ್ಸಲ ಬ್ರಿಗೇಡ್ ರೋಡ್ಗೆ ಹೋಗಿದ್ದೆ. ಅಲ್ಲಿ ಏನಂದರೆ, ಅಲ್ಲಿ ತುಂಬ ಶಾಪ್ಸ್ ಇದೆ ಇಯರಿಂಗ್ಸ್ದು, ಸೇಮ್ ಪೀಸಸ್ ನಿಮಗೆ ಎಲ್ಲಿ ವೆಸ್ಟ್ ಸೈಡಲ್ಲಿ ಮತ್ತು ನಿಮಗೆ H&M ಅಲ್ಲಿ, ಎಸ್ಪೆಷಲಿ H&M ಅಲ್ಲಿ ಲೇಟೆಸ್ಟ್ ಇಯರಿಂಗ್ಸ್ ಬ್ರ್ಯಾಂಡ್ಸ್ ಬರುತ್ತೆ. ವರ್ಲ್ಡ್ ವೈಡ್ ಏನು ಫ್ಯಾಷನ್ ನಡೀತಾ ಇದೆ ಅದನ್ನೇ ಇಟ್ಟಿರ್ತಾರೆ ಅವರು. ಬಟ್ ಅದೇ ಸೇಮ್ ಪೀಸಸ್ಸು ಬ್ರಿಗೇಡ್ ರೋಡಲ್ಲಿ ಒಂದು 3 ಶಾಪ್ಸ್ ಇದೆ. ಒಂದರಲ್ಲಂತೂ ನಾನು ಯಾವಾಗೂ ರೆಗ್ಯುಲರ್ ಕಸ್ಟಮರ್, ನಾನು ಹೋದರೆ ನಂಗೆ ಸ್ಪೆಷಲ್ ಡಿಸ್ಕೌಂಟ್ ಸಹಿತ ಅವ್ರು ಕೊಡ್ತಾರೆ ಅಲ್ಲಿ. ಅದನ್ನು ನಾನು ನಿಮಗೆ ಇನ್ನೊಂದು ಸಲ ನೆಕ್ಸ್ಟ್ ಟೈಮ್ ಹೋದಾಗ ನಾನು ಅವ್ರ ನಂಬರು ಮತ್ತು ಅವ್ರದ್ದು ಶಾಪ್ ನಂಬರ್ ಎಲ್ಲನೂ ಹಾಕ್ತೀನಿ. ನಿಮ್ಗೆ ಅಲ್ಲೇನಂತ ಹೇಳಿದರೆ, ಇದೇ ಸೇಮ್ ಐಟಮ್ಸ್ ಇಲ್ಲಿ 750, 850ಗೆ ಸಿಗೋವಂಥ ಐಟಮ್ ಅಲ್ಲಿ 250, 300, 350 ಮತ್ತು 150ಗೂ ಸಹಿತ ಸಿಕ್ಕತ್ತೆ. ಸೊ ಡಿಪೆಂಡಿಂಗ್ ಆನ್ ಯುವರ್ ಚಾಯ್ಸ್ ನೀವು ಅಲ್ಲಿಂದ ಬೈ ಮಾಡ್ಬೋದು. ನಾನು ತುಂಬ ಬೈ ಮಾಡಿ ಬಂದಿದ್ದೀನಿ ಆ್ಯಕ್ಚುಲಿ. ರೀಸೆಂಟಾಗಿ ನನಗಿವಾಗ ಎಲ್ಲಿಗೆ ಹೋದ್ರೂ ಅದನ್ನೇ ಹಾಕುತ್ತಾ ಇದೆ, ಆಫೀಸ್ಗೂ ಹಾಕೋತೀನಿ. ಮತ್ತು ಒಂದಂದರೆ, ಇದು ಪ್ಯಾಕ್ ಮಾಡಿ ಇದ್ರೊಳಗೆ ಇಟ್ಟಿರ್ತೀನಲ್ಲ, ಅದು ಆಫೀಸ್ಗೆ ಡೈಲಿ ಒಂದೊಂದ್ಸಲ ನಾನು ಯೂಸ್ ಮಾಡಿರಲ್ಲ, ಆಫೀಸ್ಗೆ ಹಾಕೋದು ಒಂದಷ್ಟು ಆಚೆ ಇಟ್ಕೊಂಡಿರ್ತೀನಿ. ಇದೆಲ್ಲ ಇದೇ ಪೌಚಲ್ಲೇ ಇರುತ್ತೆ. ನಾನು ಟ್ರಾವೆಲಿಂಗ್ ಮಾಡುವಾಗ ಎಲ್ಲದನ್ನು ಇದನ್ನು ತೆಗೆದ್ಬಿಟ್ಟು ನನ್ನ ಟ್ರಾವೆಲಿಂಗ್ ಬ್ಯಾಗಲ್ಲಿ ಇಟ್ಕೊತೀನಿ. ಆ್ಯಕ್ಚುಲಿ ತುಂಬ ಇಯರಿಂಗ್ಸ್ ಇರುತ್ತೆ, ನಾನು ಚೂಸ್ ಮಾಡೋಕ್ಕೋಗಲ್ಲ ಅದನ್ನೇ ಹಾಕ್ಕೊಳ್ಳೋಣ ಅಂತ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನನಗೆ 350 400 ಕೊಟ್ಟಿದ್ದೆ. ಅದು ಹತ್ತಿರದಿಂದ ನೋಡಿದ್ರೆ ತುಂಬ ಚೆನ್ನಾಗಿದೆ. ಅವರು ರಿಯಲ್ ಸ್ಟೀಲ್ ಮೆಟೀರಿಯಲಲ್ಲಿ ಮಾಡಿಬಿಟ್ಟು ಅದಕ್ಕೆ ಗೋಲ್ಡ್ ಪಾಲಿಷ್ ಮಾಡಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಾನು ನಿಮಗೆ ಆ ಶಾಪ್ ನಂಬರ್ಸ್ ಕೊಡ್ತೀನಿ. 2 ಶಾಪ್ ನಾನು ರೆಗ್ಯುಲರಾಗಿ ವಿಸಿಟ್ ಮಾಡೋದು ಕೊಡ್ತೀನಿ. ಅವ್ರ ಹತ್ರ ಎಲ್ಲ ಲೇಟೆಸ್ಟೇ ಫ್ಯಾಷನ್ಸ್ ಬಂದಿರುತ್ತೆ. ನಿಮಗೆ ಮನಿನೂ ತುಂಬ ಸೇವ್ ಆಗುತ್ತೆ. ನೀವು H&M ಅಲ್ಲಿ 750ಗೆ 1 ತೊಗೊಳೋದ್ರಲ್ಲಿ ನೀವು ಇಲ್ಲಿ ಹೋಗ್ಬಿಟ್ಟು 3 ಐಟಮ್ ತೊಗೊಬೋದು. ಹಾಗೆ ನೀವು ಒಂದೊಂದ್ಸಲ ಕೆಲವೊಂದೊಂದು ಐಟಮ್ ನಿಜಾನು ಇಲ್ಲೂ ಕಾಸ್ಟ್ಲಿ ಇರುತ್ತೆ. ಬಟ್ ನೀವು ಯು ಕ್ಯಾನ್ ಕಂಪೇರ್. ನೀವು ಅದನ್ನು ಪರ್ಚೇಸ್ ಮಾಡಿದ್ಮೇಲೆ ಬಂದು H&M ಅಲ್ಲಿ ಇಲ್ಲ ಇದು ಮಾಡಿ, ಇಲ್ಲ ವೆಸ್ಟ್ ಸೈಡಲ್ಲಿ ನೀವು ಕಂಪೇರ್ ಮಾಡಿ ನೋಡಿ. ನೀವಂತೂ ಒಂದು ಐಟಮ್ ಮೇಲೆ 500 ರೂಪೀಸ್ ಅಂತೂ ಪಕ್ಕ ಉಳಿಸಿರ್ತೀರಾ. ಇದೆಲ್ಲ ನೋಡಿ, ನನ್ನ ಮೇಕಪ್ ಪೌಚು. ಈ ಪೌಚಸ್ ಎಲ್ಲ ನಾನು ಆ್ಯಕ್ಚುಲಿ ನಾನು ಒಂದು 8 years ಬ್ಯಾಕ್ ಬ್ಯಾಂಕಾಕ್ ಹೋದಾಗ ನಾನೊಂದು 10-12 ಪೌಚಸ್ ತೊಗೊಂಡಿದ್ದೆ. ನಿಜ ಅಲ್ಲಿದ್ದು ಪೌಚಸ್ ತುಂಬ ಕ್ವಾಲಿಟಿ ಚೆನ್ನಾಗಿರುತ್ತೆ. ಬಟ್ ಈ ಬ್ಲ್ಯಾಕ್ ಪೌಚ್ ಬಂದುಬಿಟ್ಟು ನನಗೆ ಶುಗರ್ ಬ್ರ್ಯಾಂಡಲ್ಲಿ ಮತ್ತೆ ನಾನೇನೋ ಶಾಪಿಂಗ್ ಮಾಡಿದ್ದೆ, ಅದರಲ್ಲಿ ಸಿಕ್ಕಿತ್ತು. ಅದರಲ್ಲಿ ನಾನು ವಾಚಸ್ ಎಲ್ಲ ಇಟ್ಕೊಂಡೆ. ಒಂದು 3-4 ವಾಚ್ ಮಾತ್ರ ಇಟ್ಕೊಂಡೆ. ಒಂದು H&Mದು, ಇನ್ನೆರಡು ಬಂದ್ಬಿಟ್ಟು ಯಾವುದು ಗೆಸ್ ಬ್ರ್ಯಾಂಡಿಂದ ಇಟ್ಕೊಂಡಿದ್ದೆ. ಆಮೇಲೆ ಅದಕ್ಕೇನು ನಾವು ಬ್ರೆಸ್ಲೆಟ್ಸ್ ಎಲ್ಲ ಹಾಕ್ಕೊತೀವಲ್ಲ ಇವಾಗ ವಾಚ್ ಜೊತೆಗೆ, ಅದನ್ನು ವಾಚ್ ಪೌಚ್ ಒಳಗೆ ಇಟ್ಬಿಟ್ಟಿರ್ತೀನಿ. ಇದು ನೋಡಿ, ಇದು ಬಾತ್ರೂಮ್ ಕಿಟ್ಟು. ಇದಂತೂ ನಮ್ಮ ಮನೇಲಿ ರೆಡಿನೇ ಇರುತ್ತೆ. ಯಾಕಂದರೆ ನಾವು ಫ್ರೀಕ್ವೆಂಟಾಗಿ ಎಲ್ಲಾದರೂ ಹೋಗ್ತಾನೆ ಇರ್ತೀವಿ. ಎಲ್ಲಾದರೂ ಲಾಂಗ್ ಟ್ರಿಪ್ಸ್ ಹೋಗ್ಬೋದು, ಇಲ್ಲ ಅಂತ ಹೇಳಿದರೆ ರೆಸಾರ್ಟ್ಸ್ ಆ ಥರ ಹೋಗ್ತಾ ಇರ್ತೀವಿ. ಅದಕ್ಕೆ ನಾನು ಯಾವಾಗಲೂ ಪ್ಯಾಕ್ ಮಾಡಿ ಇಟ್ಟೇ ಇರ್ತೀನಿ. ಇದರಲ್ಲಿ ಸೋಪ್ ಇರುತ್ತೆ, ಆಯಿಲ್ ಇರುತ್ತೆ, ಬ್ರಷಸ್ ಇರುತ್ತೆ, ಟೂತ್ ಪೇಸ್ಟ್ ಇರುತ್ತೆ, ಬಾಡಿ ವಾಶ್ ಇರುತ್ತೆ, ಮತ್ತು ಲೋಷನ್ ಇರುತ್ತೆ, ಬಾಡಿ ಲೋಷನ್ ಇರುತ್ತೆ. ಈವನ್ ಬಟ್ಟೆ ಸೋಪು ಮಾತ್ರ ಸಹಿತನೂ ಇಟ್ಕೊಂಡಿರ್ತೀನಿ. ಎಲ್ಲದೂ ರೆಡಿ ಇರುತ್ತೆ. ಬಟ್ ಎವ್ರಿ 3 months ನಾವು ಯಾವಾಗಾದರೂ ಹೋಗುವಾಗ ನಾನು ಒಂದು ಸಲ ಚೆಕ್ ಮಾಡ್ಕೊತೀನಿ, ಯಾವುದಾದ್ರೂ ಎಕ್ಸ್ಪೈರಿ ಡೇಟ್ ಏನಾದರೂ ಆಗಿದೆಯಾ ಅದು ಇದು ಅಂತ ಹೇಳಿ. ಮೋಸ್ಟ್ ಆಫ್ ದ ಟೈಮ್ಸ್ ಏನಂದರೆ, ನಾವು ಶ್ಯಾಂಪು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಅದರೊಳಗೆ ಇಟ್ಬಿಟ್ಟಿದ್ರೆ ಸ್ವಲ್ಪ ದೊಡ್ಡ ಬಾಟಲ್ ಇಟ್ಟಿರ್ತೀವಿ, ಅದನ್ನು ಯೂಸೇ ಮಾಡಿರಲ್ಲ. ಬಟ್ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ, ಒಂದೊಂದು ಸಲ ಶ್ಯಾಂಪು ತೆಗೆದ್ಬಿಟ್ಟು ಯೂಸ್ ಮಾಡಿಬಿಟ್ಟು ಮತ್ತೆ ಹೊಸದು ಬೈ ಮಾಡಿ ಅದರೊಳಗೆ ಇಟ್ಟಿರ್ತೀನಿ. ಬಟ್ ಎಂಡ್ ಮೂಮೆಂಟಲ್ಲಿ ಇದು ಯಾವುದೂ ಬೈ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಎಲ್ಲ ರೆಡಿನೇ ಇರುತ್ತೆ. ನಾನು ಇದಂಥರದ್ದು ಎಲ್ಲದೂ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಡಸ್ಟ್ಬಿನ್ ಬ್ಯಾಗ್ ಇರುತ್ತಲ್ಲ, ಡಸ್ಟ್ಬಿನ್ ಕವರ್ಸ್ದು ನೀವು ಯಾವಾಗೇನ ಟ್ರಾವೆಲ್ ಮಾಡುವಾಗ ಒಂದು ಡಸ್ಟ್ಬಿನ್ ರೋಲ್ನ ಇಟ್ಕೊಳ್ಳಿ. ಸೊ ನಿಮ್ದು ಈ ಥರದ್ದು ಆಯಿಲ್ಲು ಮತ್ತು ಈ ಥರ ಲಿಕ್ವಿಡ್ ಐಟಮ್ಸ್ ಏನೇನಿರುತ್ತೆ ಅದನ್ನು ನೀವು ಅದರೊಳಗೆ ರ್ಯಾಪ್ ಮಾಡಿಬಿಟ್ಟು ಇಟ್ಕೊಬೋದು, ಏನೂ ಲೀಕ್ ಆಗೋಲ್ಲ. ಮತ್ತು ನಾನು ಹಳೆ ಬಟ್ಟೆಗಳನ್ನೆಲ್ಲ ಮತ್ತು ಯೂಸ್ ಮಾಡಿರೋ ಸ್ಲಿಪ್ಪರ್ಸ್ನೆಲ್ಲ ನಾವು ಮತ್ತೆ ವಾಪಸ್ ರೀಪ್ಯಾಕಿಂಗ್ ಮಾಡ್ತೀವಲ್ಲ, ಅಲ್ಲಿಂದ ವಾಪಸ್ ಬರುವಾಗ ಅವಾಗ ಎಲ್ಲದನ್ನು ನಾವು
ಈ ಯಾವುದು ಡಸ್ಟ್ಬಿನ್ ಕವರ್ ಒಳಗೆ ಹಾಕ್ಬಿಟ್ಟು ಪ್ಯಾಕ್ ಮಾಡ್ಬೋದು. ನಾನು ಎಷ್ಟು ದಿನ ಟ್ರಿಪ್ಪಲ್ಲಿ ಇರ್ತೀನಿ ಆವಾಗ ಎಲ್ಲ ಏನು ಮಾಡ್ತೀನಿ ಅಂದರೆ ಫಸ್ಟ್ ಡೇ ನಾವು ಏನು ಯೂಸ್ ಮಾಡ್ತೀವಿ ಆ ಡ್ರೆಸ್ಸಸ್ನೆಲ್ಲ ಒಂದು ಈ ಡಸ್ಟ್ಬಿನ್ ಕವರ್ಗೆ ಹಾಕ್ಬಿಟ್ಟಿನೇ ವಾಪಸ್ಸು ನಾನು ನಂದು ಬ್ಯಾಗ್ಗಳ್ಗಿಡೋದು. ಇಲ್ಲ ಅಂತ ಹೇಳಿದ್ರೆ ಅದು ನೀಟಾಗಿರೋ ಡ್ರೆಸ್ಸಸ್ದು ಒಂಥರ ಏನಿರುತ್ತೆ ಫ್ರೇಗ್ರೆನ್ಸ್ ಅದು ಹಾಳಾಗುತ್ತೆ. ಇದು ನೋಡಿ, ಇದು ಯಾವುದಾದ್ರು ಡೀಪ್ ನೆಕ್ ಇರುವಂಥದ್ದು ಡ್ರೆಸ್ಸಸ್ ಇದ್ದರೆ ಇದು ಮುಂದ್ಗಡೆ ಈ ಥರ ಒಳಗಡೆ ಅಂತ ಹಾಕೋಬೋದು. ಇದು ನಾನು ಆ್ಯಕ್ಚುಲಿ ಅಮೆಝಾನಿಂದ ಆರ್ಡರ್ ಮಾಡಿದ್ದು. ಇದನ್ನು ನಾನು ಟ್ರಾವೆಲಿಂಗ್ ಬ್ಯಾಗ್ಗಳಿಗೆ ನಾನು ಇಟ್ಕೊತೀನಿ. ಬಿಕಾಸ್ ನಾವು ಅಲ್ಲಿ ಹೋದಾಗ ನಾವು ಯಾವುದೋ ಡ್ರೆಸ್ ತೊಗೊಂಡಿರ್ತೀವಿ ಅದು ಹಾಕ್ಕೊಂಡಿರ್ತೀವಿ, ತುಂಬ ಡೀಪ್ ಅನಿಸಿದ್ರೆ ನೀವು ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ನೋಡಿ 3 ಕಲರ್ಸಲ್ಲಿ ಇರುತ್ತೆ, ಒಂದು ಬ್ಲ್ಯಾಕ್, ಒಂದು ನ್ಯೂಡ್ ಕಲರು ಮತ್ತು ವೈಟ್ ಕಲರು. ಇದ್ರೂ ನಾನು ಲಿಂಕ್ನ ಬೇಕಾದ್ರೆ ನಿಮಗೆ ಹಾಕಿರ್ತೀನಿ, ಅಮೆಝಾನಲ್ಲಿ ಸಿಗುತ್ತೆ ನಿಮ್ಗೆ 1 ಡೇ ಅಲ್ಲೇ ಡೆಲಿವರಿ ಸಿಕ್ಬಿಡುತ್ತೆ. ನಾನು ಇದು ಮಸ್ಟ್ ಆ್ಯಂಡ್ ಶುಡು ನಂದು ಟ್ರಾವೆಲಿಂಗ್ ಬ್ಯಾಗಲ್ಲಿ ಇದ್ದಿದ್ದೇ ಇರುತ್ತೆ. ನಾನು ಲಾಂಡ್ರಿ ಐಟಮ್ ಜೊತೆಗೆ ಇದನ್ನು ಇಟ್ಬಿಡ್ತೀನಿ. ಮೋಸ್ಟ್ ಆಫ್ ದ ಟೈಮ್ಸ್ ಏನಂತ ಹೇಳಿದರೆ ನಂದು ಒಂದು ಇದು ಮೆಡಿಕಲ್ ಕಿಟ್ ಅಂತ ಒಂದು ರೆಡಿನೇ ಇಟ್ಕೊತಾ ಇದ್ದೆ. ಬಟ್ಟು ನನಗಿವಾಗ ಒಂದು 2 ಮಂತ್ಸಿಂದ ಆ ಕಿಟ್ ಎಲ್ಲೋಯ್ತು ಅಂತಲೇ ಸಿಗ್ತಾಯಿಲ್ಲ. ಇವಾಗ ನೋಡಿ ಇಲ್ಲಿ ಒಂದು ಚಿಕ್ಕದು ತುಂಬ ಹ್ಯಾಂಡಿ ಆಗಿರುವಂಥದ್ದು ಹೇರ್ ಡ್ರೈಯರ್ ಸಹಿತ ಇದೆ ನನ್ನ ಹತ್ರ. ಆ್ಯಕ್ಚುಲಿ ನೀವು ಯಾವುದೇ ಹೋಟೆಲಿಲ್ಲ ರೆಸಾರ್ಟ್ ಬುಕ್ ಮಾಡಿ ನಿಮಗೆ ಹೇರ್ ಡ್ರೈಯರ್ ಪಕ್ಕ ಅಲ್ಲಿ ಇದ್ದೇ ಇರುತ್ತೆ. ಬಟ್ ಸ್ಟಿಲ್ ನಾನು ಒಂದು ಈ ಥರ ಚಿಕ್ಕ ಹ್ಯಾಂಡಿ ಇರೋದನ್ನ ನನ್ನ ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ. ಮತ್ತೆ ಬಂದುಬಿಟ್ಟು ಅದನ್ನು ಇದೇ ಥರ ನೀಟಾಗಿ ಅದ್ರ ಬಾಕ್ಸಲ್ಲೇ ಹಾಕಿಟ್ಟಿರ್ತೀನಿ. ಬಿಕಾಸ್ ಇದು ಯೂಸೇ ಆಗಿಲ್ಲ. ಎಷ್ಟು ನೀಟಾಗಿದೆ ಅಂತ ಹೇಳಿದರೆ ಇನ್ನೂ ಬ್ರ್ಯಾಂಡ್ ನ್ಯೂ ಥರನೇ ಇದೆ. ಯಾಕಂದರೆ ನಾವು ಯಾವಾಗಾದರೂ ಟ್ರಾವೆಲಿಂಗ್ ಮಾಡುವಾಗ ಮಾತ್ರ ಇದನ್ನು ಯೂಸ್ ಮಾಡಿರ್ತೀವಿ. ಅದರಲ್ಲೂ ಒಂದೊಂದು ಟ್ರಾವೆಲಿಂಗಲ್ಲಿ ಯೂಸೇ ಮಾಡಿರಲ್ಲ. ಬಟ್ ಏನಾಗುತ್ತೆ ನಾವು ಬೆಳಗ್ಗೆ ಒಂದು ಸಲ ಎಲ್ಲರೂ ಒಂದೇ ಸಲ ಎದ್ಬಿಟ್ಟು ಒಬ್ಬರ ಮೇಲೆ ಒಬ್ಬರು ಸ್ನಾನ ಮಾಡಿರ್ತೀವಿ. ಆಮೇಲೆ ಹೇರ್ ಡ್ರೈ ಮಾಡ್ಕೊಬೇಕಂತ ಹೇಳಿದ್ರೆ ನನ್ನ ಮಗ ಒಂದು ಕೇಳ್ತಾ ಇರ್ತಾನೆ, ನಾನೊಂದು ಕೇಳ್ತಾ ಇರ್ತೀನಿ. ನಮ್ಮ ಹಸ್ಬೆಂಡ್ ಕಮ್ಮಿ ಕೂದಲು ಇದ್ರೂ ಸಹಿತ ಇದೆಲ್ಲ ಜಾಸ್ತಿ ಅವ್ರಿಗೆ ನೀಟಾಗೆಲ್ಲ ಕೊಟ್ಬಿಡ್ಬೇಕು ಕೇಳಿದ ತಕ್ಷಣ. ಅದಕ್ಕೆ ನಾನೇನಂತ ಹೇಳಿದರೆ ಒಂದು ಸೇಫ್ ಸೈಡ್ ಅಂತ ನಾನು ಇದೊಂದು ತುಂಬ ಪುಟ್ಟದು ತುಂಬ ಹ್ಯಾಂಡಿ ಆಗಿದೆ. ಅದು ಫಿಲಿಪ್ಸ್ ಬ್ರ್ಯಾಂಡ್ದು. ಬೇಕಾದರೆ ನೀವು ಹೋಗಿ ಬೈ ಮಾಡ್ಬೋದು ಇದನ್ನ. ನಿಮ್ಮದು ಒಂದು ಟ್ರಾವೆಲಿಂಗ್ ಬ್ಯಾಗಲ್ಲೂ ಇದು ಜಾಸ್ತಿ ಸ್ಪೇಸ್ ಅಕೊಮೊಡೇಟ್ ಮಾಡಲ್ಲ. ಮತ್ತು ನಿಮ್ಮದು ಹ್ಯಾಂಡ್ ಬ್ಯಾಗಲ್ಲಿ ಸಹಿತನೂ ಬೇಕಾದರೆ ಇಟ್ಕೊಬೋದು. ಇಲ್ಲಿ ನೋಡಿ, ನಾನು ಎಲ್ಲ ಬ್ರ್ಯಾಂಡ್ದು ಯಾವುದೇ ಬ್ರ್ಯಾಂಡ್ ತೊಗೊಂಡಿರಲಿ ಗಾಗಲ್ಸು ಅದನ್ನು ಆ ಬ್ರ್ಯಾಂಡಿನ ಪೌಚ್ ಒಳಗೆ ಇಡಲ್ಲ. ಯಾಕಂದರೆ ಹೇಳಿದ್ರೆ ಅದು ತುಂಬ ಸ್ಪೇಸ್ ಆಕ್ಯುಪೈ ಮಾಡುತ್ತೆ. ನಾನು ಏನು ಮಾಡ್ತೀನಿ ಅಂದರೆ ಒಂದು 7-8 ಗಾಗಲ್ಸ್ ಈ ಥರ ಕವರ್ಸ್ ಒಳಗೆ ಹಾಕಿಬಿಟ್ಟು ಈ ಪೌಚ್ ಒಳಗೆ ಹಾಕಿಟ್ಟಿರ್ತೀನಿ. ಸೊ ನಾವು ಯಾವಾಗಾದರೂ ಟ್ರಾವೆಲಿಂಗ್ ಮಾಡ್ತಿದ್ದೀವಿ ಅಂತ ಹೇಳಿದರೆ ಯಾವುದಾದ್ರೂ ಪರ್ಟಿಕ್ಯುಲರ್ ಗಾಗಲ್ಸ್ ಅಂತ ಚೂಸ್ ಮಾಡೋದೇನೂ ಇರಲ್ಲ. ಒಂದು 7-8 ಶೇಡ್ಸ್ ಇರೋದು ಎಲ್ಲ ಗಾಗಲ್ಸು ಇದೇ ಪೌಚ್ ಒಳಗಿರುತ್ತೆ. ತೆಗೆದ್ಬಿಟ್ಟು ನೀಟಾಗಿ ಆ ಪೌಚನ್ನೇ ಬ್ಯಾಗ್ ಒಳಗೆ ಹಾಕೊಂಡ್ಬಿಡ್ತೀನಿ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಟ್ರಾವೆಲಿಂಗ್ ಬ್ಯಾಗ್ ಪ್ಯಾಕ್ ಮಾಡುವಾಗ ನಿಮಗೆ ಟೈಮ್ ತುಂಬ ಸೇವ್ ಆಗುತ್ತೆ. ಅದೊಂದು ಅಡ್ವಾಂಟೇಜು. ಸೊ ಈ ಥರ ಚಿಕ್ಕ ಚಿಕ್ಕ ಟಿಪ್ಸ್ಗಳು ನಮಗೆ ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಅದೆಲ್ಲ ನಮಗೆ ಹೆಲ್ಪ್ ಆಗುತ್ತೆ. ನಾವು ಟ್ರಾವೆಲಿಂಗ್ ಮಾಡುವಾಗ ಪ್ಯಾಕ್ ಮಾಡುವಾಗ ಯಾವ ಥರ ನಾವು ಟೈಮ್ ಸೇವ್ ಮಾಡ್ಬೋದು. ಯಾಕಂದರೆ ಎಲ್ಲ ಆಫೀಸಿಂದ ಬಂದುಬಿಟ್ಟು ಆಮೇಲೆ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದು ತುಂಬ ಕಷ್ಟ ಇರುತ್ತೆ. ಇಲ್ಲ ನೀವು ಫ್ರೀಕ್ವೆಂಟಾಗಿ ತುಂಬ ಪ್ಲೇಸಸ್ ಟ್ರಾವೆಲಿಂಗ್ ಮಾಡ್ತಾ ಇರ್ತೀರಾ ಅಂತ ಹೇಳಿ ಅಂಥವರೆಲ್ಲ ಈ ಥರ ರೆಡಿ ಇಟ್ಕೊಂಡ್ಬಿಟ್ರೆ ಈಸಿ ಆಗಿಬಿಡುತ್ತೆ. ಎಲ್ಲದನ್ನೂ ಬಟ್ಟೆಗಳನ್ನು ಒಂದನ್ನೇ ಎಕ್ಸ್ಟ್ರಾ ನೀವು ರೆಡಿ ಮಾಡಿ ಇಟ್ಕೊಬೇಕಾಗುತ್ತೆ. ಇನ್ನು ಉಳಿದಿರೋದೆಲ್ಲ ನಿಮ್ಮದು ಕಿಟ್ ರೆಡಿ ಇಟ್ಬಿಟ್ರೆ ಆ ಕಿಟ್ಟನ್ನು ತೆಗೆದ್ಬಿಟ್ಟು ಇಟ್ಬಿಡ್ಬೋದು. ಆಮೇಲೆ ನಾನು ಹೋಗ್ತಾ ಇರೋ ಪ್ಲೇಸಲ್ಲಿ ಏನಾದರೂ ಅರ್ಲಿ ಮಾರ್ನಿಂಗ್ ತುಂಬ ಚಳಿ ಇದ್ದರೆ ಅಂತ ಹೇಳ್ಬಿಟ್ಟು ನಾನು ಒಂದು ಸ್ವೆಟ್ ಟೀ ಶರ್ಟ್ ಮತ್ತು ಒಂದು ಅದಕ್ಕೆ ಟ್ರೌಸರ್ಸ್ ಸಹಿತ ಇಟ್ಕೊಂಡೆ. ಒಂದು ಟವೆಲ್ ಸೇಫರ್ ಸೈಡ್ಗೆ ಇಟ್ಕೊತಾ ಇದ್ದೀನಿ. ಆಬ್ವಿಯಸ್ಲಿ ಎಲ್ಲ ಕಡೆಯೂ ಇರುತ್ತೆ. ಇನ್ನೊಂದು ಸ್ಟಾಲ್ ಇಟ್ಕೊತಾ ಇದ್ದೀನಿ. ಮತ್ತು ಇದು ಹ್ಯಾಂಡ್ ಫ್ಯಾನ್, ಅದ್ರ ಬಗ್ಗೆನೂ ವ್ಲಾಗ್ ಮಾಡಿದ್ದೀನಿ, ನಿಮಗೆಲ್ಲರಿಗೂ ಗೊತ್ತು. ಅದನ್ನು ಇಟ್ಕೊತೀನಿ. ಅದನ್ನು ನಾನು ಆ್ಯಕ್ಚುಲಿ ನಂದು ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊತೀನಿ. ಸೊ ಇದನ್ನೆಲ್ಲ ಪ್ಯಾಕಿಂಗ್ ಮಾಡುವಾಗ ನಾನು ರೀಸೆಂಟಾಗಿ ಒಂದು ಲಾಸ್ಟ್ ವೀಕಲ್ಲಿ ನಾನು ಸ್ಟಿಕ್ಕರ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದೆ, ಅದು ಸಿಕ್ತು. ಸೊ ಅದನ್ನು ಸಹಿತ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಸ್ಟಿಕ್ಕರ್ ಬಂದುಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ ಹಚ್ಕೊಳ್ಳುವಾಗ ಪ್ಲೇನ್ದು ಚಿಕ್ಕದು ಸ್ಟಿಕ್ಕರ್ ಬರುತ್ತಲ್ಲ ಅದನ್ನೇ ಜಾಸ್ತಿ ಯೂಸ್ ಮಾಡಿರ್ತೀನಿ. ಬಟ್ ಆದ್ರೂ ನಾನು ಇದು ಏನು ಬ್ಯಾಂಗಲ್ ಸ್ಟೋರ್ಗೆಲ್ಲ ಹೋದಾಗ ಸ್ಟಿಕ್ಕರ್ಸ್ ಎಲ್ಲ ನೋಡಿದ ತಕ್ಷಣ ತುಂಬ ಅಂದರೆ ತುಂಬ ಆಸೆ ಆಗಿಬಿಡುತ್ತೆ ನನಗೆ. ಐ ಥಿಂಕ್ ವಿ ಶುಡ್ ಎಂಜಾಯ್ ಆರ್ ವುಮೆನ್ಹುಡ್. ನಾನಂತೂ ಅದನ್ನು ತುಂಬ ಎಂಜಾಯ್ ಮಾಡ್ತೀನಿ. ಬ್ಯಾಂಗಲ್ಸ್ ಆಗಲಿ, ಸ್ಟಿಕ್ಕರ್ಸ್ ಆಗಲಿ, ಇಲ್ಲ ಇಯರಿಂಗ್ಸ್ ಆಗಲಿ, ನಾನು ಎಷ್ಟೊಂದು ಇದ್ರೂ ಸಹಿತ ಓಡೋಗ್ಬಿಟ್ಟು ಮತ್ತೆ ತೊಗೊಂಬರ್ತೀನಿ. ಯಾಕಂದರೆ ನಂಗೆ ಅದರಿಂದ ಒಂಥರ ಹ್ಯಾಪಿನೆಸ್ ಸಿಗುತ್ತೆ. ಸೊ ಇದೆಲ್ಲ ಚಿಕ್ಕ ಚಿಕ್ಕ ಅಮೌಂಟು, ಬಟ್ ಹ್ಯಾಪಿನೆಸ್ ಬಂದು ತುಂಬ ಜಾಸ್ತಿ ಅಮೌಂಟಲ್ಲಿರುತ್ತೆ. ಸೊ ಅದಕ್ಕೆ ನಾನು ಅನ್ಕೋತೀನಿ ವೈ ಕಾಂಟ್ ವಿ ಬೈ, ಇಷ್ಟೊಂದು ಹ್ಯಾಪಿನೆಸ್ ಸಿಗುತ್ತೆ ಅಂತೇಳಿ ನನಗೆ ಅದರಿಂದ ಎಲ್ಲ ತುಂಬ ಖುಷಿಯಾಗುತ್ತೆ. ಅದಕ್ಕೆ ನಾನು ರೀಸೆಂಟಾಗಿ ಹೋದಾಗ ತುಂಬ ಥರ ವೆರೈಟೀಸ್ ಇತ್ತು ಅಲ್ಲಿ ಸ್ಟಿಕ್ಕರ್ಸು, ಎಲ್ಲ ಪುಟ್ಟದು. ಬಟ್ ಇಲ್ಲಿ ವಿಡಿಯೋದಲ್ಲಿ ನಿಮಗೆ ಇನ್ ಡೀಟೇಲಾಗಿ ಗೊತ್ತಾಗಿಲ್ಲ ಇರ್ಬೋದು, ಬಟ್ ಎಲ್ಲದೂ ತುಂಬ ಚೆನ್ನಾಗಿದೆ. ಅದನ್ನೆಲ್ಲ ತೊಗೊಂಡು ಬಂದಿದೆ. ಒಂದು 10-15 ಕಲರ್ಸಲ್ಲಿ 10-15 ಡಿಫ್ರೆಂಟ್ ಡಿಸೈನ್ಸಲ್ಲಿ ತೊಗೊಂಡಿದ್ದೆ.
ಹೀಗೆ ಹೇರ್ ಬ್ಯಾಂಡ್ಸು, ಕ್ಲಿಪ್ಸು ಆ ಥರದ್ದೆಲ್ಲ ಒಬ್ವಿಯಸ್ಲಿ ನಾವೆಲ್ಲ ಫ್ರೀಕ್ವೆಂಟಾಗಿ ಬೈ ಮಾಡ್ತಾಯಿರ್ತೀವಿ. ಆದರೆ ಅದೊಂಥರ ಖುಷಿ, ಏನೋ ಒಂದು ಹೊಸದಾಗಿ ತೊಗೊಂಡಾಗ ಅದನ್ನು ಮತ್ತೆ ಜೋಡಿಸ್ಕೊಳ್ಳೋದು ಬಾಕ್ಸ್ಗೆ, ಆದರೆ ನನಗಂತೂ ತುಂಬ ಖುಷಿ ಕೊಡುತ್ತೆ. ಐ ಡೋಂಟ್ ನೋ ಅಬೌಟ್ ಅದರ್ಸ್. ಆಮೇಲೆ ನಾನು ಇವಾಗ ಸ್ಲಿಪ್ಪರ್ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಸ್ಲಿಪ್ಪರ್ಸಲ್ಲಿ ನಾನು ಜಾಸ್ತಿ ಯಾವುದೂ ಇಟ್ಕೊತಾ ಇಲ್ಲ. ಇದು ಒಂದು ಬ್ಲ್ಯಾಕ್ ಕಲರ್ದು ಫ್ಲ್ಯಾಟ್ ಸ್ಲಿಪ್ಪರ್ ಇಟ್ಕೊತಾ ಇದ್ದೀನಿ. ಇದು ನಾನು ಎಝಾಟೆ ಬ್ರ್ಯಾಂಡಲ್ಲಿ ಬೈ ಮಾಡಿದ್ದೆ. 1mg ಮಾಲಲ್ಲಿ ಅವ್ರದ್ದು ಎಝಾಟಿದು ಔಟ್ಲೆಟ್ ಇದೆ. ಆ್ಯಕ್ಚುಲಿ ಅಲ್ಲಿ ತುಂಬ ಕಲೆಕ್ಷನ್ಸ್ ಇರುತ್ತೆ, ಲೇಟೆಸ್ಟ್ ಕಲೆಕ್ಷನ್ಸ್ ಎಲ್ಲ ಅಲ್ಲೇ ಬಂದಿರುತ್ತೆ. ಇಫ್ ಯು ವಾಂಟ್ ಟು ಬೈ ಯು ಕ್ಯಾನ್ ಗೋ ದೇರ್. ಇದು ಪೂಮಾದು ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದೆ. ಪೂಮಾ ಶೂಸ್ ನಾನು ಅಮೆಝಾನಿಂದ ಆರ್ಡರ್ ಮಾಡಿರೋದು. ಇದು ರೂಮ್ ಒಳಗೆ ಹಾಕ್ಕೊಳ್ಳೋಕ್ಕಂತ ಒಂದು ಸ್ಲಿಪ್ಪರು, ಆಚೆ ಕಡೆ ಹೋಗುವಾಗೂ ಸ್ವಲ್ಪ ಹಾಕ್ಕೊಬೋದು. ಅರ್ಲಿ ಮಾರ್ನಿಂಗ್ ನಾವೇನಾದರೂ ಬ್ರೇಕ್ಫಾಸ್ಟ್ ಎಲ್ಲ ಹೋಗೋಷ್ಟೊತ್ತಿಗೆ. ಆ್ಯಕ್ಚುಲಿ ಈ ಸ್ಲಿಪ್ಪರ್ ಬಂದುಬಿಟ್ಟು ನಾನು ಜಿಂಜರ್ ಬ್ಯಾಂಡಿಂದ ಬೈ ಮಾಡಿದ್ದು. ವೆರಿ ಲಾಂಗ್ ಬ್ಯಾಕ್. ಇದು ನೋಡಿ, ಇದು ಎಷ್ಟು ಕ್ಯೂಟಾಗಿದೆ ಈ ಸ್ಲಿಪ್ಪರು. ನನಗೆ ರೂಮ್ ಒಳಗೆ ಹಾಕ್ಕೊಳ್ಳೋಕ್ಕಂತ ಇದನ್ನು ಇಟ್ಕೊಂಡಿದ್ದೀನಿ. ಮನೇಲೂ ಒಂದೊಂದ್ಸಲ ಯೂಸ್ ಮಾಡ್ತೀನಿ ಇದನ್ನ. ಸೊ ಫೈನಲಾಗಿ ನಂದೆಲ್ಲ ಪ್ಯಾಕಿಂಗ್ ಆಯಿತು. ಪ್ಯಾಕಿಂಗ್ ಬಂದು ನಾನು ತುಂಬಾ ಈಸಿ ಇರುತ್ತೆ, ಯಾಕಂದರೆ ಆಲ್ರೆಡಿ ನಂದೆಲ್ಲ ಕಿಟ್ಸ್ ರೆಡಿ ಇರುತ್ತೆ. ಅದನ್ನು ನಾನು ಇಟ್ಕೊತೀನಿ ಅಷ್ಟೇ. ಇದರಿಂದ ಈ ಇಯರಿಂಗ್ಸ್ ಆಗಿರ್ಬೋದು, ಯಾವುದೇ ಗಾಗಲ್ಸ್ ಎಲ್ಲ ಸ್ವಲ್ಪ ಎಕ್ಸ್ಟ್ರಾನೇ ಇರುತ್ತೆ ನನ್ನ ಹತ್ರ. ಬಟ್ ಇಟ್ಸ್ ಓಕೆ, ನಾನು ಪೌಚಲ್ಲಿ ರೆಡಿ ಇರೋದ್ರಿಂದ ಜಾಸ್ತಿ ಸ್ಪೇಸನ್ನು ಆಕ್ಯುಪೈ ಮಾಡಲ್ಲ ಅಂತೇಳ್ಬಿಟ್ಟು ಅದನ್ನೆಲ್ಲ ಇಟ್ಕೊತೀನಿ. ಆಮೇಲೆ ನಾನು ಜಿಯೋ ಮಾರ್ಟಿಂದ ಸ್ವಲ್ಪ ಗ್ರಾಸರೀಸ್ ಸಹಿತ ಆರ್ಡರ್ ಮಾಡಿದ್ದೆ ಮನೆಗೆ. ಜಿಯೋ ಮಾರ್ಟಲ್ಲಿ ಏನಂತ ಹೇಳಿದರೆ ಇವಾಗ ಎಲ್ಲ MRPಗಿಂತ ತುಂಬ ಆಫರ್ ಪ್ರೈಸಲ್ಲಿ ಕೊಡ್ತಾ ಇದ್ದಾನೆ. ಸೊ ನಾನು ಜಾಸ್ತಿ ಬ್ಲಿಂಕಿಟಿಂದ ಆರ್ಡರ್ ಮಾಡ್ತಾಯಿದ್ದೆ. ನನ್ನ ಮಗ ಹೇಳ್ದ, ಮಮ್ಮಿ ಜಿಯೋ ಮಾರ್ಟಲ್ಲಿ ಒಂದ್ಸಲ ಟ್ರೈ ಮಾಡು, ತುಂಬ ಕಮ್ಮಿಗೆ ಸಿಗ್ತಾಯಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವತ್ತು ನೋಡೋಣ ಅಂತ ಜಿಯೋ ಮಾರ್ಟಿಂದ ಆರ್ಡರ್ ಮಾಡಿದ್ದೆ. ನಿಜವಾಗೂ ನಾನು ಹೇಳ್ತೀನಲ್ಲ, ಈ ಎಲ್ಲ ಪ್ರಾಡಕ್ಟ್ ಮೇಲೂ ಸಹಿತ ಅದು MRP ಪ್ರೈಸ್ ಏನಿದೆ ಅದಕ್ಕಿಂತ ಕಮ್ಮಿ ಕೊಟ್ಟಿದ್ದಾರೆ. ಪ್ಲಸ್ ನೋ ಡೆಲಿವರಿ ಚಾರ್ಜು. ನನಗೇ ಆಶ್ಚರ್ಯ ಆಗೋಯಿತು. ನಾನು ಅನ್ಕೋತಾ ಇದ್ದೆ, ಇದು ಮುಂಚೆ ಬ್ಲಿಂಕಿಟ್ ಮತ್ತು ಝೆಪ್ಟೋಲಿ ಈ ಥರ ಆಫರ್ ಕೊಡ್ತಾ ಇದ್ರಲ್ವ, ಅದೇ ಥರ ಇವರು ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಂಡೆ. ಬಟ್ ಇವರು ಇನ್ನೂ ಸ್ವಲ್ಪ ಎಕ್ಸ್ಟ್ರಾಡಿನರಿಯಾಗಿ ಕೊಡ್ತಾ ಇದ್ದಾರೆ. ಹಂಗೆ ಕೊಟ್ಟಾಗ ನಾವು ಯಾಕೆ ಬೈ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಬೈ ಮಾಡಿದೆ. ಸ್ವಲ್ಪ ಬೈ ಮಾಡಿದೆ. ಇನ್ನೂ ಗ್ರಾಸರೀಸ್ ಆ್ಯಕ್ಚುಲಿ ನನಗೆ ಬೈ ಮಾಡೋಕ್ಕಿದೆ, ಅದನ್ನು ನೆಕ್ಸ್ಟ್ ಮಾಡಬೇಕು. ಆಮೇಲೆ ನನಗೆ ಡಿನ್ನರ್ ಟೈಮ್ ಆಗಿತ್ತು. ನಾನು ಮಧ್ಯಾಹ್ನ ಅಡುಗೆ ಮಾಡಿದ್ದೆ ಅಲ್ಲ, ಅದನ್ನೇ ತಿಂದೆ ನಾನು, ರೊಟ್ಟಿ ಮತ್ತು ಚಿಕನ್ ಕರಿ. ನಂದು ಇದು ಮೆಡಿಕಲ್ ಕಿಟ್ ಇದೆಯಲ್ಲ, ಅದು ಕಳೆದೋಗ್ಬಿಟ್ಟಿದೆ ಆ್ಯಕ್ಚುಲಿ. ಅದನ್ನು ಹುಡುಕಬೇಕು. ಸೊ ನಮ್ಮ ಹಸ್ಬೆಂಡ್ ಬಂದಮೇಲೆ ಯಾವ್ಯಾವ ಟ್ಯಾಬ್ಲೆಟ್ ಇಟ್ಕೊಬೇಕು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕೇಳಿಬಿಟ್ಟು ಟ್ಯಾಬ್ಲೆಟ್ ಇಟ್ಕೊತಾ ಇದ್ದೆ. ಜನರಲಾಗಿ ನಾನು ಕೆಮ್ಮು, ಶೀತ, ಜ್ವರ, ತಲೆನೋವು ಮತ್ತು ಇನ್ನೊಂದು ಏನಂದರೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್, ಮತ್ತು ಯಾವುದಾದ್ರೂ ಒಂದು ಪೇಯ್ನ್ ಕಿಲ್ಲರು, ಮತ್ತು ವಾಮಿಟ್ ಆಗದೆ ಇರೋ ಥರದ್ದು ವಾಮಿಟಿಂಗ್ ಟ್ಯಾಬ್ಲೆಟು, ಅದನ್ನು ಇಷ್ಟು ಮ್ಯಾಂಡೇಟರಿಯಾಗಿ ಇಟ್ಕೊತೀನಿ. ನಂದು ಇನ್ನೊಂದು ಮೆಡಿಕಲ್ ಕಿಟ್ಟಲ್ಲಿ ಆ್ಯಕ್ಚುಲಿ ವಿಕ್ಸು, ಜಂಡು ಬಾಮು, ಆಮೇಲೆ ಇದು ಏನು ಪೇಯ್ನ್ ಕಿಲ್ಲರ್ ಸ್ಪ್ರೇ ಎಲ್ಲದೂ ಇರ್ತಿತ್ತು. ಅದು ಎಲ್ಲೋಗಿದೆ ಅಂತ ನಾನು ಅನ್ಕೋತೀನಿ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಜೊತೆಗೆ ನನ್ನ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ನೀವು ಕೂಡ ಇನ್ನೊಂದಷ್ಟು ಜನ ಸಬ್ಸ್ಕ್ರೈಬರ್ಸ್ನ ಮಾಡಿಸಿ. ಬಾಯ್ ಬಾಯ್.